ನಮಸ್ಕಾರ. 9 ಗಂಟೆ ಪ್ರೈಮ್ ನ್ಯೂಸ್ಗೆ ತಮಗೆಲ್ಲ ಆತ್ಮೀಯವಾದ ಸ್ವಾಗತ. ನಾನು ಶಶಿಧರ್ ಭಟ್. ಎಂದಿನಂತೆ ಇಂದು ಸಹ ಬೆಳಗಿನಿಂದ ನಡೆದ ಹಲವು ಘಟನೆಗಳ ಸುದ್ದಿಗಳನ್ನು ಎತ್ತಿಕೊಂಡು ತಂಬಳಿ ಬಂದಿದ್ದೀರಿ. ಈ 1 ಗಂಟೆಯ ಅವಧಿಯಲ್ಲಿ ಇಡೀ ದಿನದ ಏನು ಸುದ್ದಿಗಳಿರ್ತವೆ ಅದರ ಮುಖ್ಯ ಸುದ್ದಿಗಳನ್ನು ತಮಗೆ ತಲುಪಿಸುವುದರ ಜೊತೆಗೆ ಸುದ್ದಿಯ ಹಿಂದಿನ ಸುದ್ದಿಯನ್ನು ತಮಗೆ ತಲುಪಿಸೋ ಯತ್ನ ಕೂಡ ನಾನು ಮಾಡ್ತೀನಿ. ಎಂದಿನಂತೆ ಇವತ್ತು ಕೂಡ ಅತಿಥಿಗಳು ಜಾಯಿನ್ ಆಗಿದ್ದಾರೆ. ಮೊದಲು ಅತಿಥಿಗಳನ್ನು ಪರಿಚಯ ಮಾಡಿಕೊಡ್ತೀನಿ. ಮೊದಲನೇದಾಗಿ JDS ಪಕ್ಷದ ಭೋಜೇಗೌಡರು ನಮ್ಮ ಜೊತೆಗಿದ್ದಾರೆ. ಸರ್, ಪ್ರೀತಿಯಿಂದ ತಮಗೆ ಈ ಶೋಗೆ ನಮಸ್ಕಾರ ಸರ್. ಹಾಗೆಯೇ ಭಾರತೀಯ ಜನತಾ ಪಕ್ಷದ ರಾಮು ಅವರಿದ್ದಾರೆ, ಅವ್ರನ್ನೂ ಕೂಡ ಪ್ರೀತಿಯಿಂದ ಸ್ವಾಗತಿಸ್ತೀನಿ. ನೀವು ಸಾಮಾಜಿಕ ಹೋರಾಟಗಾರರು, ಕನ್ನಡದ ಪ್ರಮುಖ ಸಾಹಿತಿಗಳು ಆಗಿರುವ ಚಂದ್ರಶೇಖರ್ ಪಾಟೀಲ್ ಇದ್ದಾರೆ, ಅವರನ್ನು ಕೂಡ ಸ್ವಾಗತಿಸ್ತೀನಿ. ಇನ್ನು ಕಾಂಗ್ರೆಸ್ ಪಕ್ಷದ ನಿರಂಜನ್ ರಾವ್ ಯಾವುದೇ ಕ್ಷಣದಲ್ಲಿ ನಮ್ಮನ್ನು ಜಾಯಿನ್ ಆಗ್ಬೋದು. ಮೊದಲೋಣ ಈಗ ಈ ಹೊತ್ತಿನ ಹೆಡ್ಲೈನ್ಸ್. ಗೋವಿಂದರಾಜು ಡೈರಿ ವಿಚಾರದಲ್ಲಿ ಬಿಜೆಪಿ ರಾಜಕೀಯ, BSY ಅನಂತ್ ಕುಮಾರ್ ಸಂಭಾಷಣೆ, ಲೆಹರ್ ಸಿಂಗ್ ಡೈರಿ ಏನಾಯ್ತು, ಸುಪ್ರೀಂ ಕೋರ್ಟ್ ತನಿಖೆಗೆ ಆದೇಶಿಸಲಿ VS ಉಗ್ರಪ್ಪ ಸವಾಲು. ಕಾಂಗ್ರೆಸ್ನಲ್ಲಿ ಚುನಾವಣಾ ತಯಾರಿ ಬಲು ಜೋರು, ಮತ್ತೆ ರಾಜ್ಯಕ್ಕೆ ಆಗಮಿಸುತ್ತಿದ್ದಾರೆ ಉಸ್ತುವಾರಿ ವೇಣುಗೋಪಾಲ್. ಜೂನ್ 27ರಿಂದ ಸಾಲು ಸಾಲು ಸಭೆ ಸಮಾವೇಶ. ಜಮ್ಮು ಕಾಶ್ಮೀರದ ನೌಹಟಾದಲ್ಲಿ ಉದ್ರಿಕ್ತ ಗುಂಪಿನಿಂದ ದಾಳಿ, ಅಟ್ಟಾಡಿಸಿಕೊಂಡು ಕರ್ತವ್ಯ ನಿರತ ಪೊಲೀಸ್ ಅಧಿಕಾರಿಯ ಹತ್ಯೆ. ಘಟನೆಗೆ ಮುಖ್ಯಮಂತ್ರಿ ಮೆಹಬೂಬಾ ಮುಫ್ತಿ ಖಂಡನೆ. ಸೆಪ್ಟೆಂಬರ್ನಲ್ಲಿ ರಜನಿಕಾಂತ್ ರಾಜಕೀಯ ಪ್ರವೇಶ ನಿಶ್ಚಿತ, ಬಹುಕಾಲದ ಒಡನಾಡಿ. ಗುರುಮೂರ್ತಿ ಸ್ಪಷ್ಟನೆ, NDA ಭಾಗವಾಗುತ್ತಾ ಸೂಪರ್ ಸ್ಟಾರ್ ಪಕ್ಷ. ಕುಂಬ್ಳೆ ಹಾಗೂ ನನ್ನ ನಡುವೆ ಯಾವುದೇ ಭಿನ್ನಾಭಿಪ್ರಾಯ ಇಲ್ಲ, ಯಾವ ಸಂದರ್ಶನದಲ್ಲೂ ನಾನು ಆ ಬಗ್ಗೆ ಪ್ರಸ್ತಾಪನೆ ಮಾಡಿಲ್ಲ. ಜಂಬೋ ಆರೋಪದ ಬಗ್ಗೆ ಮೌನ ಮುರಿದ ಕ್ಯಾಪ್ಟನ್ ಕೊಹ್ಲಿ. ಎಸ್, ಕಾಂಗ್ರೆಸ್ ಪಕ್ಷದ ನಿರಂಜನ್ ರಾವ್ ನಮ್ಮ ಜೊತೆ ಜಾಯ್ನ್ ಆಗಿದ್ದಾರೆ, ಅವ್ರನ್ನು ಕೂಡ ಪ್ರೀತಿಯಿಂದ ಸ್ವಾಗತಿಸ್ತಾ ನಾನೀಗ ಮೊದಲ ಸುದ್ದಿಯತ್ತ ನೋಡೋಣ. ರಾಜ್ಯ ಸರ್ಕಾರದ ಜನಪ್ರಿಯತೆ ಹಾಳು ಮಾಡೋದಕ್ಕೆ ಡೈರಿ ವಿಚಾರದಲ್ಲಿ ಮತ್ತೆ ಆರೋಪ ಮಾಡಲಾಗ್ತಾ ಇದೆ ಅಂತ ವಿಧಾನ ಪರಿಷತ್ ಸದಸ್ಯ VS ಉಗ್ರಪ್ಪ ಬಿಜೆಪಿ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ವಿಧಾನಸೌಧದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಸರ್ಕಾರದ ವರ್ಚಸ್ಸು ಹಾಳು ಮಾಡಲು ಗೋವಿಂದರಾಜು ಡೈರಿ ವಿಚಾರ ಪ್ರಸ್ತಾಪ ಆಗ್ತಾ ಇದೆ. ಸಹರಾ ಮತ್ತು ಬಿರ್ಲಾ ಡೈರಿ ಏನಾಯಿತು, ಯಡಿಯೂರಪ್ಪ ಹಾಗೂ ಅನಂತ್ ಕುಮಾರ್ ನಡುವೆ ನಡೆದ ಮಾತುಕತೆ, ಲೆಹರ್ ಸಿಂಗ್ ಡೈರಿ ಏನಾಯಿತು, ಈ ಎಲ್ಲ ವಿಚಾರದ ಬಗ್ಗೆ ಸುಪ್ರೀಂ ಕೋರ್ಟ್ನಿಂದ ತನಿಖೆ ನಡೀಲಿ, 24 ಗಂಟೆಯಲ್ಲಿ ತನಿಖೆಗೆ ಆದೇಶ ಮಾಡಲಿ ಅಂತ ಸವಾಲು ಹಾಕಿದರು. ಗೋವಿಂದರಾಜು ಡೈರಿ ವಿಚಾರದಲ್ಲಿ ಬಿಜೆಪಿಯವರು ರಾಜಕೀಯ ಮಾಡ್ತಿದ್ದಾರೆ ಎಂದು ವಾಗ್ದಾಳಿ ನಡೆಸಿದರು. ಇನ್ನು ನನ್ನ ಬಗ್ಗೆ ಇಲ್ಲದ ಪ್ರಚಾರ ಮಾಡೋದಕ್ಕೆ ಹೊರಟಿದ್ದಾರೆ, ಅಂಥವರ ವಿರುದ್ಧ ಕಾನೂನು ಹೋರಾಟ ನಡೆಸ್ತೀನಿ ಅಂತ MLC ಗೋವಿಂದರಾಜು ಇದೇ ಸಂದರ್ಭದಲ್ಲಿ ಹೇಳಿದರು. ಈ ದೇಶದಲ್ಲಿ ಡೈರಿಗಳು ಬಹಳಷ್ಟು ನಡೆದಿದ್ದಾವೆ. ಡೈರಿ ವಿಚಾರಗಳು ಒಂದು ಕಡೆ ಸಹಾರಾ ಅಂಡ್ ಬಿರ್ಲಾ ಡೈರಿ, ಸಹಾರಾ ಅಂಡ್ ಬಿರ್ಲಾ ಡೈರೀಸು ಸುಪ್ರೀಂ ಕೋರ್ಟಿನ ಮುಂದೆ ಪ್ಲೇಸ್ ಆಗಿರುವಂತದ್ದು. ನೀವು ಇವತ್ತು ಸಹಾರಾ ಮತ್ತು ಬಿರ್ಲಾ ಡೈರಿಯಿಂದ ಹಿಡಿದು ಅನಂತ್ ಕುಮಾರ್ ಮತ್ತು ಯಡಿಯೂರಪ್ಪನವರ ಕಾನ್ವರ್ಸೇಷನ್ ಮತ್ತು ಲೆಹರ್ ಸಿಂಗ್ ಅವರ ಪತ್ರ ಮತ್ತು ಗೋವಿಂದರಾಜು ಅವರ ಈ ಎಲ್ಲ ಡೈರಿಗಳ ನೋಟಿಂಗ್ ಸತ್ಯಾಸತ್ಯತೆಯ ಬಗ್ಗೆ ಸುಪ್ರೀಂ ಕೋರ್ಟಿನ ಸಿಟ್ಟಿಂಗ್ ಜಡ್ಜ್ ಮೂಲಕ ತನಿಖೆಗೆ ಸಿದ್ಧರಿದ್ರೆ ವಿದಿನ್ 24 ಅವರ್ಸ್ ತನಿಖೆಗೆ ಆದೇಶ ಮಾಡಲಿ ಅಂತೇಳಿ ಆಗ್ರಹಿಸ್ತೇವೆ. ಅಲ್ಲ, ಇದು ಪದೇ ಈಗ ಇದೇಳ ಹಳೆ ಮಿಷನ್ಗೆ ಆಯ್ತು ಪೂಜೆ ಮಾಡ್ದಂಗಿದ್ದು. ಇದು ಎಷ್ಟೋ ಹಳೆಯದನ್ನ ತೆಗೆದು ಮತ್ತೆ ಅದನ್ನೇ ಇದು ಮಾಡ್ತಾ ಇದ್ದಾರೆ. ನಂದಲ್ಲ, ಅದು ಸೃಷ್ಟಿಕರ್ತರು ಅವರು. ಅದನ್ನ ಇನ್ವೆಸ್ಟಿಗೇಷನ್ ಆದ್ಮೇಲೆ ಗೊತ್ತಾಗುತ್ತೆ. ನಾನೇ ಹೇಳಿದ್ದೀನಿ ಫೋರೆನ್ಸಿಕ್ಗೆ ಇದನ್ನ ಕೊಟ್ಟು ಇದನ್ನ ಅಥೆಂಟಿಸಿಟಿ ಕಂಡಿಡೀರಿ ಅಂತೇಳಿ ನಾನೇ ಕಂಪ್ಲೇಂಟ್ ಕೊಟ್ಟಿದ್ದೀನಿ. ಅವ್ರು ಮಾಡ್ಬೇಕು ತಾನೆ, ನಾನಲ್ಲ. ದೇ ಆರ್ ಡೂಯಿಂಗ್ ಇಟ್. ಇಡೀ ಈ ಡೈರಿಯ ಪ್ರಕರಣ ಏನಿದೆ ಅದು ನೇಪಥ್ಯಕ್ಕೆ ಸರಿದಿದ್ದು ಮತ್ತೆ ಮುನ್ನೆಲೆಗೆ ಬಂದಿದ್ದು ನಿನ್ನೆ ಇದ್ದಕ್ಕಿದ್ದಾಗ ರಾಷ್ಟ್ರೀಯ ಚಾನೆಲ್ ಒಂದು ಇನ್ಕಮ್ ಟ್ಯಾಕ್ಸ್ನ ಯಾವುದೋ ಸೋರ್ಸ್ ಏನಿದೆ ಅದನ್ನು ಕೋಟ್ ಮಾಡಿ ಏನು ಈ ಡೈರಿಯಲ್ಲಿ ಏನು ಇನಿಷಿಯಲ್ಸ್ ಇದೆ ಆ ಇನಿಷಿಯಲ್ ಕಾಂಗ್ರೆಸ್ ನಾಯಕರದ್ದು ಅಂತ ಗೋವಿಂದರಾಜು ಒಪ್ಪಿದ್ದಾರೆ ಅನ್ನೋ ಸುದ್ದಿ ಬರೋದ್ರೊಂದಿಗೆ ಮತ್ತೆ ಅದು ಮುನ್ನೆಲೆಗೆ ಬಂತು. ಹಾಗೆ ರಾಜ್ಯದ ಹಲವು ಚಾನೆಲ್ಗಳನ್ನು ಈ ಸುದ್ದಿಯನ್ನು ತೆಗೆದುಕೊಂಡು
ಆದರೆ ಇಡೀ ಘಟನೆಯನ್ನು ನಾವು ನೋಡ್ತಾ ಹೋದರೆ ಹಿಂದೆ ಏನೇನಾಯಿತು ಅನ್ನೋದನ್ನು ನೋಡಿದರೆ ಚರ್ಚೆಗೆ ಅನುಕೂಲ ಆಗುತ್ತೆ ಅಂತ ಅಂದ್ಕೊಂಡ್ರೆ ಅದರ ಜೊತೆ ಕೆಲವು ಪ್ರಶ್ನೆಗಳು ಕೂಡ ಇವೆ. ಗೋವಿಂದರಾಜು ಅವರ ಮನೆಯ ಮೇಲೆ ದಾಳಿ ನಡೆದು 2016ರಲ್ಲಿ. ಆದರೆ ಈ ವಿಚಾರ ಬಹಿರಂಗಗೊಂಡಿದ್ದು 2017 ಫೆಬ್ರವರಿಯಲ್ಲಿ. ಇದು ಬಹಿರಂಗ ಆಗೋದಕ್ಕಿಂತ ಮೊದಲೇ ಇದು ಹೀಗಿದೆ ಬರುತ್ತೆ ಅಂತ ಹೇಳಿದವರು ಭಾರತೀಯ ಜನತಾ ಪಕ್ಷದ ರಾಜ್ಯ ಘಟಕದ ಅಧ್ಯಕ್ಷರಾಗಿರುವ BS ಯಡಿಯೂರಪ್ಪನವರು. ಹೀಗೊಂದು ಡೈರಿದಿದೆ ಕಣ್ರಿ, ಬರುತ್ತೆ ನೋಡ್ತಾರೆ ಅಂದರು. ಅವ್ರಿಗೆ ಯಾರು ಮಾಹಿತಿ ಕೊಟ್ಟರೋ ಏನೋ ಗೊತ್ತಿಲ್ಲ. ನಂತರ ಮಾಧ್ಯಮಗಳಲ್ಲಿ ಈ ಡೈರಿದೇನಿದೆ, ಈ ಡೈರಿಯ ಹಾಳೆಗಳು ಅಂಥೇಳಿ ಎಲ್ಲವೂ ಕೂಡ ಮಾಧ್ಯಮದಲ್ಲಿ ಬರೋದಕ್ಕೆ ಪ್ರಾರಂಭ ಆದವು. ಸೊ ಆ ಸಂದರ್ಭದಲ್ಲೂ ಕೂಡ ಗೋವಿಂದರಾಜ್ ಆರೋಪವನ್ನು ನಿರಾಕರಿಸಿದ್ರು. ಈ ಬಗ್ಗೆ ಅವರು IT ಇಲಾಖೆಗೆ ಪತ್ರವೊಂದನ್ನು ಕೂಡ ಬರೆದು ಬಿಟ್ಟು ಈ ಮಾಹಿತಿ ಏನಿದೆ ಇದು ಸತ್ಯವಾ, ಇದು ಯಡಿಯೂರಪ್ಪನವರಿಗೆ ಕೊಟ್ಟವ್ರು ಯಾರು, ನೀವು ಕೊಟ್ರಾ ಅಂತ ಕೇಳಿದ್ರು. ಅದಕ್ಕೆ ಉತ್ತರ ದೊರಕಲಿಲ್ಲ. ಇದಾದ ಮೇಲೆ ಅವರು ಏನು ಯಡಿಯೂರಪ್ಪನವ್ರ ಮೇಲೆ ಮಾನನಷ್ಟ ಮೊಕದ್ದಮೆ ಹಾಕೋದಾಗಿ ಕೂಡ ಗೋವಿಂದರಾಜು ಹೇಳಿದರು. ಇದೇ ಸಂದರ್ಭದಲ್ಲಿ BJPದು ಇನ್ನೊಂದು ವಿಡಿಯೋ ಬಂತು, ಹೈಕಮಾಂಡ್ ಕಪ್ಪ ಕೊಟ್ಟಿರೋ ಬಗ್ಗೆ. ಏನು ಯಾವುದೋ ಒಂದು ಕಾರ್ಯಕ್ರಮದಲ್ಲಿ ಯಡಿಯೂರಪ್ಪ ಮತ್ತು ಅನಂತಕುಮಾರ್ ಮಾತನಾಡಿದ ಮಾಹಿತಿ ಬಹಿರಂಗ ಆಯಿತು. ಇದೆಲ್ಲ ಆಗುವ ಹೊತ್ತಿಗೆ ಇದಕ್ಕಿದ್ದಾಗ ತಣ್ಣಗಾಯಿತು ಈ ಡೈರಿ ವಿಚಾರ. ಈಗ ಮತ್ತೆ ನಿನ್ನೆಯಿಂದ ಪ್ರಾರಂಭ ಆಗಿದೆ. ನಿನ್ನೆ ಪ್ರಾರಂಭ ಆದಮೇಲೆ ಇವತ್ತು ಗೋವಿಂದರಾಜು ಅದೇ ಮಾತನ್ನು ಹೇಳಿದ್ದಾರೆ. ಇದು ನನ್ನ ಡೈರಿ, ನನ್ನ ಹಸ್ತಾಕ್ಷರ ಅಲ್ಲ. ಒಂದು, ಎರಡನೇದಾಗಿ ಯಾವುದೇ IT ಅಧಿಕಾರಿಗಳ ಮುಂದೆ ನಾನು ಇನಿಷಿಯಲ್ ಹೀಗೆ ಅಂತ ಹೇಳಿಲ್ಲ ಅನ್ನೋ ಮಾತನ್ನು ಅವರು ಹೇಳ್ತಾರೆ. ಅಂದರೆ 2 ವರ್ಷದಿಂದ ನಡೀತಾ ಇರೋ ಪ್ರಕರಣವನ್ನು ಯಾಕೆ ಒಂದು ತಾರ್ಕಿಕ ಅಂತ್ಯಕ್ಕೆ ಕೇಂದ್ರ ಸರ್ಕಾರ ತಗೊಂಡು ಹೋಗ್ತಾ ಇಲ್ಲ? ಈ ಆರೋಪ ಬಂದ ತಕ್ಷಣ ಏನು ಯಡಿಯೂರಪ್ಪನವರು ಆರೋಪ ಮಾಡಿದ್ರು, ಇವ್ರು ನಿರಾಕರಣೆ ಮಾಡಿದ್ರು, ನಡೀತಾ ಇದ್ದಾಗ IT ಅವರು ಒಂದು ಕ್ಲಾರಿಫಿಕೇಷನ್ ಅವ್ರು ಕೊಡೋದಕ್ಕಾಗಲ್ಲ. ರಾಜಕಾರಣಿಗಳು ಯಾರು ಹಣಕಾಸು ಸಚಿವರಾದರೂ ಅರುಣ್ ಜೇಟ್ಲಿ ಹೇಳ್ಬೋದಾಗಿತ್ತು. ಅದಕ್ಕೊಂದು ತಾರ್ಕಿಕ ಅಂತ್ಯಕ್ಕೆ ಕಾಣಿಸದೇ ಇರೋದಿದೆಯಲ್ಲ, ಇದು ಒಂಥರ ಈ ಬುಟ್ಟಿಯೊಳಗೆ ಹಾವು ಇಟ್ಕೊಂಡಂಗೆ ಇಲೆಕ್ಷನ್ವರೆಗೆ ಬಿಡ್ತೀನಪ್ಪ ಅನ್ನೋ ರೀತಿ ನಡೀತಾ ಇದೆಯಾ ಅನ್ನುವ ಅನುಮಾನ ನನಗಿದೆ. ಯಾಕಂದರೆ ಬರೀ ಸಾರ್ವಜನಿಕವಾಗಿ ಚರ್ಚೆ ಆಗುತ್ತೆ ಅಂತ ಒಂದು ಕಡೆ ಗೋವಿಂದರಾಜು ಅದನ್ನು ನಿರಾಕರಣೆ ಮಾಡ್ತಾ ಬರ್ತಿದ್ದಾರೆ. ಗೋವಿಂದರಾಜು ಅವರು ಹೇಳ್ತಾ ಇರೋ ಸತ್ಯರೋ ಸುಳ್ಳೋ ಅನ್ನೋದನ್ನು IT ಡಿಪಾರ್ಟ್ಮೆಂಟ್ ಆಗಲಿ ಕೇಂದ್ರ ಸರ್ಕಾರ ಆಗಲಿ ಸ್ಪಷ್ಟಪಡಿಸ್ತಾ ಇಲ್ಲ. ಯಾವುದೋ ಒಂದು ಇಶ್ಯೂ 2 ವರ್ಷದಿಂದ ಮುಂದುವರಿತಾ ಇದೆ. ಇದು ಎಲ್ಲಿವರೆಗೆ ಮುಂದುವರಿತೀವೋ ನನಗೆ ಗೊತ್ತಿಲ್ಲ. ರಾಮು ಅವರೇ, ಇದೇನು ಇಲೆಕ್ಷನ್ವರೆಗೆ ಹೀಗೆ ಎಳ್ಕೊಂಡು ಹೋಗ್ಬೇಕು ಅಂತ BJP ತೀರ್ಮಾನ ತಗೊಂಡಿದೆ. ಏನಿದ್ರ ಕತೆ ಮುಗಿಸ್ಬಿಡ್ಬೇಕಪ್ಪ. ಅವರು ಗೋವಿಂದರಾಜು ಸ್ಪಷ್ಟ ನಂದಲ್ಲ ಅಂತಿದ್ದಾರೆ. ಹಣಕಾಸು ಅರುಣ್ ಜೇಟ್ಲಿ ಬಂದು ಹೇಳ್ಬಿಡ್ಬೋದು, ಡಿಕ್ಲೇರ್ ಮಾಡ್ಬೋದು. ಅದ್ರ ಜೊತೆಗೆ ಯಡಿಯೂರಪ್ಪನವ್ರು ಅದಕ್ಕಿಂತ ಮೊದಲು ಸಿಗುತ್ತೆ. ಒಂದೊಮ್ಮೆ IT ಡಿಪಾರ್ಟ್ಮೆಂಟೇ ಆ ದಾಖಲೆಗಳನ್ನ ಯಡಿಯೂರಪ್ಪನವ್ರು ಕೊಟ್ಟರೋದು ಅಪರಾಧ, ಅಥವಾ ಯಡಿಯೂರಪ್ಪನವರು ಆ ದಾಖಲೆಗಳನ್ನ ಕದ್ಕೊಬಂದ್ರು ಕಳ್ತಾನೆ, ಅದು ಆರೋಪ ಅಲ್ವಾ? ಹೌದಲ್ಲ? ಈಗಾಗಲೇ ನಾವು ಗಮನಿಸ್ತಾ ಇರೋದು ಟಿವಿಗಳಲ್ಲಿ ನೋಡ್ತಾ ಇರ್ತಕ್ಕಂಥದ್ದು, TV ನ್ಯಾಷನಲ್ ಚಾನಲ್ಗಳಲ್ಲಿ ಅದರ ಏನು ಅವ್ರು ಹೇಳಿಕೆ ಕೊಟ್ಟಿದ್ದಾರೆ ವಿತ್ ಸೆಕ್ಷನ್ ಸಮೇತ ಇದು ಗೋವಿಂದರಾಜ್ ಅವರು ಒಪ್ಕೊಂಡಿದ್ದಾರೆ. ಯಾರು ಹೇಳಿದ್ದು? ಕೋರ್ಟ್ ಮಾಡಿದ್ರು. ನ್ಯಾಷನಲ್ 1 ಚಾನಲ್ ಬತ್ತಾ? ಈಗ ಅದು ಒಂದೇ ವಿಷಯ. ಐ ವಾಂಟ್ ಟು ನೋ. ನೀವು BJP ನಿಮ್ಗೆ ಗೊತ್ತಿರ್ಬೋದು, ನಮಗೇನು ಮಾಹಿತಿ ಇಲ್ಲ. ಯು ಪೀಪಲ್ ನಿಮಗೆ ಮಾಹಿತಿ ಬಂದಿರ್ಬೋದು. ಯಾವುದೋ ಒಂದು ಚಾನಲ್ನಲ್ಲಿ ಬರುತ್ತೆ, ಅವರು ಒಪ್ಪಿಕೊಂಡಿದ್ದಾರೆ. ಸೋರ್ಸ್ ಯಾವುದದು? ಯಾರು ಸೋರ್ಸು? IT ಡಿಪಾರ್ಟ್ಮೆಂಟ್ ಸೋರ್ಸ್ ಹೋದ್ರೆ IT ಕಮಿಷನರ್ ಅವರ, ಅದ್ರ ಕೆಳಗಿನವರ, ಅಟೆಂಡರ, ಅಲ್ಲಿ ಕ್ಲರ್ಕ, ಯಾರು? ಆ ಚಾನಲ್ ಅವರೇ ಹೇಳ್ಬೇಕು ಅದನ್ನ. ಯಾಕಂದ್ರೆ ಆ ಚಾನಲ್ ಓಕೆ ಫೈನ್, ಆದರೆ ಅದನ್ನ ಸ್ಪಷ್ಟಪಡಿಸ್ಬೇಕಾದ ಸರ್ಕಾರ ಅಲ್ವಾ? 1 ವರ್ಷ ಗೋವಿಂದರಾಜು ಅವರ ಮನೆ ಮೇಲೆ ದಾಳಿಯಾಗಿ 1 ವರ್ಷದ ನಂತರ ಇದ್ದಕ್ಕಿದ್ದಾಗ ಅದು ಹೊರಗೆ ಬರೋಕ್ಕೆ ಪ್ರಾರಂಭ ಆಗುತ್ತೆ. ಅದು ಸತ್ಯ ಸುಳ್ಳು ಬಗ್ಗೆ ನಾನು ಮಾತನಾಡೋದು ನನಗೆ ಗೊತ್ತಿಲ್ಲ. ನಾನು ಮಾತನಾಡ್ತಾ ಇರೋದು ಇಡೀ ಘಟನಾವಳಿಗಳಲ್ಲಿ ಏನು ನೀಡ್ಲ್ ಆಫ್ ಸಸ್ಪಿಷನ್ ಅಂತ ನಾವೇನು ಸಂಶಯದ ಮುಳ್ಳೆಲ್ಲೋ ಆ ಕಡೆ ಹೋಗ್ತಾ ಇದೆ. ವೈ? ವೆದರ್ BJP ಇಸ್ ಯೂಸಿಂಗ್ ಇಟ್ ಆಸ್ ಎ ಪೊಲಿಟಿಕಲ್ ವೆಪನ್, ಇದೊಂದು ರಾಜಕೀಯ ಅಸ್ತ್ರವಾಗಿ ಬಳಸೋಕೆ ಟ್ರೈ ಮಾಡ್ತಿದ್ಯಾ ಏನು ಅಂತ ನನಗೆ ಅರ್ಥ ಆಗ್ತಿಲ್ಲ. ಐ ವಾಂಟ್ ಟು ನೋ. ಅಲ್ಲ, ಈಗ ಅದು ರಾಜಕೀಯ ಅಸ್ತ್ರನೂ ಅಲ್ಲ, ಅದು ಸತ್ಯನೇ, ಜಗತ್ ಗೊತ್ತಿರತಕ್ಕಂಥದ್ದು. ಈಗಾಗಲೇ ಅದ್ರ ಬಗ್ಗೆ ಸಾಕಷ್ಟು 1 ವರ್ಷ ದಾಳಿ ಮಾಡಿದ್ಮೇಲೆ ಒಂದು ಪ್ರೊಸೀಜರ್ ಇದೆ ಸರ್. ಯಾರ್ದೋ ಮನೆ ಮೇಲೆ, ನಿಮ್ಮ ಮನೆ ಮೇಲೆ, ನಮ್ಮ ಮೇಲೆ, ಚಂಪಾ ಅವ್ರ ಮನೆ ಮೇಲೆ ದಾಳಿ ಮಾಡಿದರೆ, ದಾಳಿ ಮಾಡಿದ ತಕ್ಷಣ ಅದು ಏನಿದೆ ತಗೋಬೇಕು, ಏನು ಅಸೆಟ್ ನಿಮ್ಮ ಇನ್ಕಮ್ಗಿಂತ ಜಾಸ್ತಿ ಇದೆ ಕೇಸ್ ಹಾಕಬೇಕು, ಜಡಿಬೇಕು, ಮುಂದುವರಿಬೇಕು. ಅಷ್ಟೇ ಅಲ್ವಾ? ಇನ್ಕಮ್ ಟ್ಯಾಕ್ಸಲ್ಲಿ ಏನಾಗುತ್ತೆ, ನಿಮ್ಮ ಒಟ್ಟಾರೆ ನಿಮ್ಮ ದಾಖಲೆ, ನಿಮ್ಮ ಬಂದಂಥ ವರಮಾನ ಏನಿದೆ ಅದಕ್ಕೆ ಸೋರ್ಸ್, ಇನ್ಕಮ್ ಸೋರ್ಸ್ ಏನಿದೆ ಇಲ್ಲ ಅಂತಂದರೆ ಅದು ಕಳ್ಳಣ, ಇನ್ನೊಂದು ಕ್ರಮ ಮುಗಿದೋಯ್ತು. ಅದು ದಂಡ ಕಟ್ಟೋರು ಕಟ್ತಾರೆ. ಅದು ಯಾವುದೇ ತಾರ್ಕಿಕ ಅಂತ್ಯಕ್ಕೆ ಹೋಗಲ್ಲ. ಈಗ ಎಷ್ಟು ಜನರ ಮೇಲೆ ದಾಳಿ ನಡೀತಲ್ಲ BJP ಬಂದ ಮೇಲೆ, ಯಾವುದೇ ಒಂದು ಪ್ರಕರಣದಲ್ಲಿ ನನಗೆ ಹೇಳ್ಬಿಡಿ ಸರ್ ನೀವು, ಈ ಪ್ರಕರಣದಲ್ಲಿ ಇವರು ಅವರ ಘೋಷಿತ ಏನೋ ವರಮಾನಕ್ಕಿಂತ ಆಸ್ತಿ ಜಾಸ್ತಿ ಇದ್ದು ಪ್ರಕರಣ ನನಗಂತೂ ನೋಡಿಲ್ಲ.
ಸೆಟ್ಲ್ಮೆಂಟ್ ಆಗಿರ್ಬೋದು. ಹಾಗೆಲ್ಲ ಹೇಳಕ್ಕಾಗಲ್ಲ, ಎಸ್ ರಾಮು ಪ್ಲೀಸ್. ಸೆಟ್ಲ್ಮೆಂಟ್ ಹೇಳಕ್ಕಾಗಲ್ಲ. ಈಗಾಗಲೇ ಕೇಂದ್ರ ಅದು ತನಿಖೆ ಮಾಡ್ತಾ ಇದೆ. ತನಿಖೆ ಮಾಡ್ತಕ್ಕಂಥದ್ದು ಕೆಲವೇ ದಿನಗಳಲ್ಲಿ ಹೊರಗಡೆ ಬರ್ಬೋದು. ಯಾಕಂದರೆ ಅದ್ರ ಬಗ್ಗೆ ನಾವು ಹೆಚ್ಚಿಗೆ ಹೇಳೋಕ್ಕೂ ಆಗಲ್ಲ. ಈಗೇನು ಸೆಂಟ್ರಲಲ್ಲಿ ಇವತ್ತು ತೀರ್ಮಾನ ಮಾಡ್ತಾ ಇದ್ದಾರೆ, ತನಿಖೆ ಆಗ್ತಾ ಇದೆ, ಮತ್ತು ಯಾವುದೋ ಒಂದು ಸೋರ್ಸಲ್ಲಿ ಅದು ಬಹಿರಂಗ ಆಗಿದೆ. ಆ ಬಹಿರಂಗ ಆಗಿರ್ತಕ್ಕಂಥದ್ದು ನಿಜ ಇದೆಯಾ ಸುಳ್ಳು ಇದೆ ತೀರ್ಮಾನ ಎಸ್ ಭೋಜೇಗೌಡ್ರೆ. ನೋಡಿ ಸ್ವಾಮಿ, ಇದು ಇವತ್ತು ಯಾಕೆ ಪದೇ ಪದೇ ಆ ಡೈರಿ ವಿಚಾರ ಬಂದಿದೆ ಅನ್ನೋ ವಿಚಾರನ ಒಂದು ವರ್ಷದ ನಂತರ ಇವತ್ತವರೆಗೆ ಯಾವುದೇ ದಾಖಲೆ ಬಿಡುಗಡೆ ಆಗಲಿಲ್ಲ. ಅದರ ಔಟ್ಕಮ್ ಏನು ಅಂತೂ ಕೂಡ ಹೇಳಿಲ್ಲ. ಇಲ್ಲಿ ನಾನು ಒಂದು ಮಾತು ಹೇಳ್ತೀನಿ, ಎರಡು ನ್ಯಾಷನಲ್ ಪಾರ್ಟಿಯರೇ, ಒಬ್ಬರು ಅವ್ರ ಮೇಲೆ ಕೆಸರಿಡ್ತಾರೆ, ಇವರಲ್ಲಿ ಕೆಸರಿಡ್ತಾರೆ. ಈ ವಿಚಾರದಲ್ಲಿ ಭಾಳ ಗಂಭೀರವಾಗಿರ್ತಕ್ಕಂಥ ವಿಚಾರ ಅಂದರೆ, ಡೈರಿನಲ್ಲಿ ಕೆಲವು ಅಂಶಗಳನ್ನು, ಕೋಡ್ ವರ್ಡ್ಗಳನ್ನ ಬರೆದಿರ್ತಕ್ಕಂಥ ವಿಚಾರದಲ್ಲಿ ನಮ್ಮಲ್ಲಿ ಪೊಲೀಸ್ನವ್ರು ನನ್ನ ಸ್ಟೇಷನಿಗೆ ಕರ್ಕೊಂಡು ಹೋಗ್ಬಿಡ್ತಾರೆ. ಸ್ಟೇಷನಿಗೆ ಕರ್ಕೊಂಡೋಗಿ ಸ್ಟೇಷನ್ನಲ್ಲೂ ಇಡಲ್ಲ, ಗೌಪ್ಯ ಸ್ಥಳ ಕರ್ಕೊಂಡೋಗಿ ಎನ್ಕ್ವೈರಿ ಮಾಡ್ತಾರೆ ಕೆಲವು ವಿಚಾರಗಳಲ್ಲಿ. ಕರ್ಕೊಂಡು ಹೋದಾಗ ಅಲ್ಲೆಲ್ಲ ಕರ್ಕೊಂಡೋಗಿ ಹೊಡಿತಾರೆ ಬಡಿತಾರೆ ಅಂತ ಭಯ ಬಿದ್ದು ನಾನು ಏನೇನು ಹೇಳ್ಬೇಕೆಲ್ಲ ಹೇಳ್ತೀನಿ ಅಂತ ಅದನ್ನು ಆ ಸ್ಟ್ಯಾಂಡನ್ನ ನಮ್ಮ ಗೋವಿಂದರಾಜ್ ಅವ್ರು ತಗೊಂಡಂಗೆ ಕಾಣ್ತದೆ. ಭಾಳ ಮುಖ್ಯವಾಗಿರ್ತಕ್ಕಂಥ ಅಂಶ, ಆ ಡೈರಿಯನ್ನು ನನ್ನ ಬೆಡ್ರೂಮಲ್ಲಿ ಸಿಕ್ತು ಅಂತ ಹೇಳ್ತಾರೆ. ಯಾರು? ಗೋವಿಂದರಾಜ್ ಅವರು. ಬೆಡ್ರೂಮು ಒಂದು ಹೆಂಡತಿ ಮಕ್ಕಳಿಗೆ ಸೀಮಿತವಾಗಿರ್ತಕ್ಕಂಥದ್ದು. ಯಾರದೇ ಬೆಡ್ರೂಮ್ ಇದ್ದರೂ ಅದು ಹೆಂಡತಿ ಮಕ್ಕಳಿಗೆ ಮಾತ್ರ ಸೀಮಿತವಾಗಿದೆ. ಬೆಡ್ರೂಮ್ವರೆಗೂ ಬಂದು ಡೈರಿ ಹಾಕಿದವ್ರು ಯಾರು? ಅದನ್ನು ಬರೆದವ್ರು ಯಾರು? ಅದು ಅಕಸ್ಮಾತ್ ಹೆಂಡತಿ ಮಕ್ಕಳು ಸಪೋರ್ಟ್ ಮಾಡಿ ಅದನ್ನ ನಾನು ಬರೀ ನೀವು ಬರ್ದಿಡಮ್ಮ ಅಂತೇಳಿ ಅಲ್ಲಿ RG-SG ಅಂತ ವಿಚಾರ ಇದೆ. ಒಂದು ರಾಹುಲ್ ಗಾಂಧಿ ಸೋನಿಯಾ ಗಾಂಧಿ ಅಂತ ಒಪ್ಪಿಕೊಂಡಾರೆ ಅಂತ ಏನೇನೋ ಒಂದು ಬರೆದಿದ್ದಾರೆ ಅಂತ ಇನ್ಕಮ್ ಟ್ಯಾಕ್ಸ್ ಮುಂದೆ ಹೇಳಿರ್ತಕ್ಕಂಥ ವಿಚಾರ. ಆಮೇಲೆ ಇಷ್ಟೊಂದು ಕೋಟಿಗಟ್ಟಲೆ ಇರ್ತಕ್ಕಂಥ ಹಣ ಟ್ರಾನ್ಸಾಕ್ಷನ್ ಏನಾಯಿತು ಅಂತ ಭಾಳ ಗಂಭೀರವಾಗಿ, ಆ ಕೋಟಿಗಟ್ಟಲೆ ಹಣ ಟ್ರಾನ್ಸಾಕ್ಷನ್ನು ಹೆಂಗಾಯಿತು, ನೀವು ಯಾರಿಗೆ ಕೊಟ್ರಿ, ಎಲ್ಲಿ ಕೊಟ್ರಿ, ಬರ್ದಿದ್ರಲ್ಲ ದುಡ್ಡು, ಅದಾರು ಎನ್ಕ್ವೈರಿ ಆಗಬೇಕಲ್ಲ. ಈಗ ನೀವೊಂದು ಮಾತು ಹೇಳಿದ್ರಿ, ಇದು 18ರವರೆಗೆ ಇದೇ ನಡೀತಲೇ ಇರುತ್ತೆ, ಇದಕ್ಕೆ ಎಂಡ್ ಆಗಲ್ಲ, ತಾರ್ಕಿಕ ಎಂಡ್ ಆಗಲ್ಲ. ಅದಕ್ಕೆ ನಾನು ಅದಕ್ಕೊಂದು ಕತೆ ಒಂದು ಹೇಳ್ತೀನಿ. ನಿಮ್ಮ ಟೈಮ್ ಇದ್ರೆ ಒಂದು ಹೇಳ್ಬೇಕಾಗ್ತದೆ. ನಮ್ಮಲ್ಲಿ ಆವಾಡಿಗರು ಇದ್ದಾರಲ್ಲ, ಆವಾಡಿಗರು ಸಂತೆಗೆ ಒಂದು ಹಾವು ಹಿಡ್ಕೊಂಬಂದಿರ್ತಾರೆ, ಇಲ್ಲೊಂದು ಪುಟ್ಟಿ ಇಟ್ಟಿರ್ತಾನೆ, ಇಲ್ಲೊಂದು ಪುಟ್ಟಿ ಇಟ್ಟಿರ್ತಾನೆ, ಇಲ್ಲೊಂದು 3 ಪುಟ್ಟಿ ಇಟ್ಟಿರ್ತಾನೆ. ನೀವು ಹೋಗಿ ಸಣ್ಣ ಹುಡುಗರಾಗಿದ್ದ ನೋಡಿದ್ರೆ ಗೊತ್ತಿಲ್ಲ. ಒಂದು ಹೇಳ್ತೀನಿ ಕೇಳಿ. ಅವನು ಏನು ಹೇಳ್ತಾನೆ, ಈ ಒಂದು ಹಾವು ತೋರಿಸ್ತಾ ಇರ್ತಾನೆ, ಇದು ಸ್ವಾಮಿ ಇದೊಂದು ಹಾವು ಹಿಡ್ದಿದ್ದೀನಿ ಅಂತಾನೆ. ಇದು ನೋಡಿ ಸ್ವಾಮಿ, ನಾನು ಹಾವು ಹಿಡ್ದಿದ್ದೀನಿ, ಇದು ಧರ್ಮಸ್ಥಳದ ವೀರೇಂದ್ರ ಹೆಗಡೆ ಅವರು ನನಗೆ ಬಹುಮಾನ ಕೊಟ್ಟಿದ್ದಾರೆ, ಕಾಳಿಂಗ್ ಸರ್ಪನ ತತ್ತಿದ್ದೀನಿ. ಯಾವ ನನ್ನ ತಂದೆ ತಾಯಿ, ಯಾವ ನನ್ನ ಅಣ್ಣ ತಮ್ಮ, ಯಾವ ನನ್ನ ಅಕ್ಕ ತಂಗಿ, ಯಾವನ ಒಟ್ಟಿಗೆ ಕೋಳಿ ಮಟ್ಟಿಗೆ 4 ಆಣೆ ಹಾಕಲ್ವೋ ಅವ್ರ ತಂದೆ ತಾಯಿ ಮೇಲೆ ಆಣೆ ಅಂತ ಹೇಳ್ತಾನೆ ಅವನು. ಈ ಜನ ಎಲ್ಲ ನೋಡ್ತಾ ಇರ್ತಾರಲ್ಲ, ಈಗ ಬಿಡ್ತಾನೆ ಈಗ ಬಿಡ್ತಾನೆ ಅಂತೇಳಿ ಅವರೆಲ್ಲ ಜನ ನೋಡ್ತಿರ್ತಾರೆ. ಹಂಗಾಗಿ ಕಾಂಗ್ರೆಸ್ ಅವರು ಬಿಡಲ್ಲ, BJP ಅವ್ರು ಬಿಡಲ್ಲ, ಜನರನ್ನ ಮರಳು ಮಾಡ್ತಕ್ಕಂಥ ಈಗ ನಾನು ಭಾಳ ಇದರಲ್ಲಿ 100ಕ್ಕೆ 100 ವಿಷಯ ಇದೆ. ವಿಷಯನ ಕ್ಲೋಸ್ ಮಾಡಿ ನಾವು ಕೇಳೋದು ಇಷ್ಟೇ, ಅವರು ಅಪರಾಧಿ ಅಲ್ಲ ಅಂತೇಳಿ ಆಗಲಿ ಆಚೆಗೆ ಬರಲಿ. ಅದು ಬಿಟ್ಬಿಟ್ಟು ನೀವು ಈಗ ಇವರೇನೋ ಕಾಂಗ್ರೆಸ್ ಅವರು 50,000 ಮನ್ನಾ ಮಾಡಿದ್ರು ರೈತರಿಗೆ ಅಂತೇಳಿ ಒಂದು ಬಂದ್ಬಿಡ್ತು ಅಂತ ಒಂದು ಟಿ ವಿಲಿ ಹಾಕೊಂಡು ನನ್ನಿಂದ ಹರಿತಾ ಇದ್ದಾರೆ. ಯಾವುದಾ ಇದನ್ನ ಹರಿತಾ ಇದ್ದಾರೆ, ಏನು ಹರಿತಾ ಇದ್ದಾರೆ ಈಗ ಹರಿತಾ ಇದ್ದಾರೆ. ಯಾಕೆ? ಈಗ ಡೈರಿ ವಿಚಾರ ಹರಿತಾರೆ. ಡೈರಿ ವಿಚಾರ ತಂದ್ಬಿಟ್ಟು ರೈತರಿಗೆ ಸ್ವಲ್ಪ ಈ ರಾಜ್ಯದಲ್ಲೂ ಸ್ವಲ್ಪ ಇದು ಮಾಡೋಣ ಅಂತೇಳಿ. ಹಾಗಾಗಿ ಇಲ್ಲ ಗೌಡ್ರು ಹಾವಿನ ವಿಷಯ ತೆಗೆದ್ರಲ್ಲ, ನನಗೆ ಸ್ವಲ್ಪ ಕನ್ಫ್ಯೂಷನ್ನು. ಅವು 2 ರಾಷ್ಟ್ರೀಯ ಪಕ್ಷಗಳನ್ನು ಹಾವಾಡಿಗರಂತ ಕರೀತಾರೋ ಅಥವಾ ಹಾವಂತನೂ ಕರೀತಾರೋ ಅಂತ. ಆಮೇಲೆ ನೀವು ಮ್ಯಾರೇಜ್ ತಾರ್ಕಿಕ ಅಂತ್ಯ ಅಂತ ಕರಿತೀರಿ, ಲಾಜಿಕಲ್ ಎಂಡ್. ನೀವು ಮಾತಾಡೋ ಶಬ್ದ ಅದು. ಒಂದು ವೇಳೆ ಇವತ್ತು ಉಂಟಾಗ್ತಿರೋ ಎಲ್ಲ ಗೊಂದಲಗಳಿಗೆ ತಾರ್ಕಿಕ ಅಂತ್ಯ ಅನ್ನೋದು ಖಂಡಿತ ಅಂತಂದರೆ, ಅವ್ರು ದಿನನಿತ್ಯದ ಪೊಲಿಟಿಕ್ಸ್ ಏನು ಮಾಡ್ಬೇಕು? ಅವರು ದಿನನಿತ್ಯದ ಪೊಲಿಟಿಕ್ಸ್ ಅವ್ರು ಮಾಡಲಿಲ್ಲ ಅಂದರೆ ನಿಮ್ಮ ಚಾನಲ್ ಹೆಂಗೆ ನಡಿಬೇಕು? ಇವೆಲ್ಲ ಪ್ರಶ್ನೆಗಳದಾವು. ನಾನು ಸರ್ 2 ವರ್ಷ ಗಂಭೀರವ ಅಂದರೆ, ನಿಮ್ಮ ರಾಜಕೀಯ ವಿರೋಧಿಗಳನ್ನೇ ಹೆದರಿಸೋದಕ್ಕೆ ಅಧಿಕಾರಕ್ಕಿರುವವರು ಇಂಥದ್ನೆಲ್ಲ ಮಾಡ್ತಾರೆ. ಇಂಡಿಯಾದ ರಾಜಕಾರಣ ಎತ್ಲ ಹೋಗ್ತದೆ. ಮುಗಿಸಪ್ಪ ಮಾಡಿದ್ರೆ ಓಕೆ ಫೈನ್. ನೀವು ಅವ್ರನ್ನ ಪ್ರತಿದಿನ ಯಾಕೆ ಹಿಂಸೆಗೆ ಒಳಪಡ್ತೀರಿ? ಇದಾರ ಇಲ್ವೋ ಮುಗಿಸ್ಬಿಡಿ, ಒಂಥರ ಕ್ಲೋಸ್ ಮಾಡಿ ಸರ್. 4 ತಿಂಗಳು ಸುಮ್ಮನೆ ಮೊನ್ನೆ ನಾವು ಮಾತಾಡುವಾಗ ಏನು ಹೇಳಿದ್ವಿ ಸರ್, ನೋಡಿ ಇವರು ಏನು ಆಗ್ತಾ ಇದೆ ವಿಷಯ ಅಂತ ಹೇಳಿದ್ರೆ, ರಾಜಕೀಯ ದಾಳನ ಬಳಸ್ಕೊಂತಿದ್ದಾಗ ನಮ್ಮ ಸಿದ್ದೇಶ್
ಎಕ್ಸ್ ಮಿನಿಸ್ಟರ್ ಮನೆ ರೈಡ್ ಆಯ್ತು. ಯಾಕೆ ರೈಡ್ ಮಾಡಿದ್ರು ಅನ್ನೋದು ಬಹಳ ಗಂಭೀರವಾಗಿರ್ತಕ್ಕಂಥ ವಿಚಾರ. ಹಗಲೆಲ್ಲ ನೀವು ಭಟ್ರ ಮನೆ ರೈಡ್ ಮಾಡಿದ್ರೆ, ಭೋಜೇಗೌಡರ ಮನೆ ರೈಡ್ ಮಾಡಿ, ಇವ್ರ ಮನೆ ಮಾಡಿದ್ರೆ ಇವ್ರು ಯಾರು ಬಿಜೆಪಿ ಸಂಬಂಧಪಟ್ಟಲ್ಲ. ಒಬ್ಬ ಬಿಜೆಪಿ ಸಂಬಂಧಪಟ್ಟಂತ ಪ್ರಮುಖರನ್ನ ಮಾಡಿದ್ರೆ ನಾವು ಎಲ್ರು ಸಮಾನವಾಗಿ ರೈಡ್ ಮಾಡ್ತಾ ಇರ್ತಕ್ಕಂಥ ತೋರ್ಸಕ್ ಮಾಡಿದ್ರು. ಅದನ್ನ 4 ದಿನ ಅಲ್ಲಿ IT ಅಧಿಕಾರಿಗಳು ಅವ್ರ ಮನೆಗೆ ಹೋಗಿ ರಾಜಾತಿಥ್ಯ ಆಯ್ತು. ಆ ಸಿದ್ದೇಶಣ್ಣಮ್ಮಲ್ಲಿ ಏನ್ ಸಿಕ್ತು ಏನ್ ಬಿಡ್ತು ಅನ್ನೋ ವಿಚಾರ ಇವತ್ತವರೆಗೂ ಆಚೆಗೆ ಬರ್ಲಿಲ್ಲ. ಅಂದ್ರೆ ನೀವು ರಾಜಕೀಯ ಎಲ್ಲಿವರೆಗೆ ಬಳಸ್ತಾರೆ ಅಂದ್ರೆ 2018 ಕಳೆದ್ರೆ ಸ್ವಾಮಿ ಇದು ಯಾವ್ದು ಇರೋದೇ ಇಲ್ಲ, ಯಾವ್ದು ಇರೋದಿಲ್ಲ. ಇದು ಈಗ ನಮ್ಮ ಮುಖ್ಯಮಂತ್ರಿಗಳು ಸಾಲ ಮನ್ನಾ ಮಾಡಿದ್ರು, ಅದು ಅವ್ರಿಗೆ ನಡ್ಕ ಶುರು ಆಗೋಯ್ತು. ಹಿಂಗೆ ಬಿ ಜೆ ಪಿನವ್ರಿಗೆ ಏನೂ ಸಿಕ್ಕಿಲ್ಲ. ಸರಿ, ಇದೊಂದು ಡೈರಿ ಹಳೇದು ಕೇಸ್ ಇತ್ತು, ತೆಗೆದ್ರು, ಬಿಟ್ಟರು. ಆದರೆ ಒಂದು ನೀವು ತುಂಬ ಸೀರಿಯಸ್ ಆಗಿ ಗಮನ ಮಾಡಬೇಕು. ಇವ್ರೇನು ಬಿಟ್ಟರು, ಯಾವುದೋ ಒಂದು ಸ್ಟೇಟ್ಮೆಂಟು, ಆ ಡೈರಿ ಕತೆ ಮುಗ್ದೋಗಿತ್ತು. ಎಲ್ಲ ಸುಪ್ರೀಂ ಕೋರ್ಟ್ವರೆಗೂ ಯಾವ ಡೈರಿ ಇನ್ ರೈಟಿಂಗ್ ಇದ್ದರೆ ಟ್ರಾನ್ಸಾಕ್ಷನ್ ಆಗಿಲ್ಲಿರೋದು ಪ್ರೂಫ್. ಇದು ಸಾರಾ ಎಂಡಿದ್ರೆ ಡೈರಿ ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ ಇನ್ವಾಲ್ವ್ ಆಗಿದ್ದಂಗೆ ಹೆಸರುಗಳಿತ್ತಲ್ಲಿ. ಏನಾನ ಇರಲಿ, ಯು ಶೋ ಮಿ ಹೌ ದ ಟ್ರಾನ್ಸಾಕ್ಷನ್ ಡೈರಿ ಎಂಟ್ರಿ ಇಸ್ ನಾಟ್ ಎನ್ ಎವಿಡೆನ್ಸ್ ಅಂತ. ಸೊ ಇವ್ರಿಗೆ ಅದು ಸಿಕ್ಕಿಲ್ಲ, ಅದರ ಬಗ್ಗೆ ಅವ್ರು ಮಾತಾಡಕ್ ಆಗ್ಲಿಲ್ಲ. ಯಾವುದೋ ಒಂದು ಸ್ಟೇಟ್ಮೆಂಟ್ ಮಾಡಿರ್ತಾರೆ. ಈಗ ಇವ್ರ ಮನೇಲಿ, ನಿಮ್ಮ ಮನೇಲಿ 50 ಡಾಕ್ಯುಮೆಂಟ್ ಸಿಕ್ತು, ಏಯ್ ಸೈನ್ ಮಾಡು ಅಂದರೆ ಅವ್ನು ಪಾಪ ಸೈನ್ ಮಾಡಬೇಕು. ಸೈನ್ ಮಾಡಿದ್ದಂತ ತೆಗೆದ್ರು ಆ ಪೇಪರ್ನ. ಬಟ್ ಒಂದು ಇವೆಲ್ಲ ಕಾನ್ಫಿಡೆನ್ಷಿಯಲ್ ಡಾಕ್ಯುಮೆಂಟ್ಸ್ ಹೆಂಗೆ ಈಚೆ ಬಂತು? ಫಸ್ಟ್ ನೀವು ರೈಸ್ ಮಾಡಿದ್ರಲ್ಲ ಅದನ್ನ, ದಟ್ ಈಸ್ ಅ ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಅವರ ಡೈರಿ ಸಿಕ್ಕಿ ಮರುಗಳಿಗೆನಲ್ಲಿ ಯಡಿಯೂರಪ್ಪರು ಹೇಳ್ತಾರೆ ಅಂದ್ರೆ ಯಡಿಯೂರಪ್ಪರು ಯಾರು ಹೇಳಿದ್ರು ಅಂತ ಯಾರು ದಾಖಲೆ ಕೊಡಬೇಕು ಸರ್. ಡೈರಿ ಬಿಟ್ಬಿಡಿ, ಹಿಂದಿನ ದಿವಸ ಹೇಳಿದ್ರು ಒಂದ್ ಡೈರಿ ಬರ್ತದೆ, ಆ ಡೈರಿ ಬಗ್ಗೆ ಮಾತಾಡ್ತೀನಿ ಅಂದ್ರು. ಡೈರಿ ಬಾಂಬ್ ಸಿಡಿಸ್ತೀರಿ ಕಾಂಗ್ರೆಸ್. ಒಟ್ಟೊತ್ತಿಗೆ ಏನಾಗೋಯ್ತು ಗೊತ್ತಾ? ಮೋಸ್ಟ್ಲಿ ಭೋಜೇಗೌಡ್ರ ಏನಾಯ್ತು, ಮೋಸ್ಟ್ಲಿ ಯಡಿಯೂರಪ್ಪನವ್ರ ಮೂಲಕ ಬಹಿರಂಗ ಮಾಡಬೇಕು ಅಂತಿದ್ರು. ಬಿಜೆಪಿಗೆ ಏನೋ ಅನಿಸ್ತಿರ್ಬೇಕು, ಬೇಡಪ್ಪ ಇವ್ರ ಮೂಲಕ ಬೇಡ ಅಂತೇಳಿ ನ್ಯಾಷನಲ್ ಚಾನಲ್ ಸರ್. ಯಡಿಯೂರಪ್ಪನವ್ರು ನಾನೇ ಬಿಡುಗಡೆ ಮಾಡ್ತೀರಿ ಅಂದ್ರೆ ಅಲ್ಲಿ ಚಾನಲ್ ಅಲ್ಲಿ ಬಂದ್ಬಿಟ್ಟು ಇವ್ರಿಗೆ ಬಿಡುಗಡೆ ಮಾಡೋ ಅವಕಾಶ ಸರ್. ಡೈರಿಗಿನ್ನ ಇದೊಂದು ಲೆಟರ್ ತಗೊಂಡು ಬಿಟ್ರಲ್ಲ, ಅದು ದಟ್ ಈಸ್ ಅ ಸ್ಟೇಟ್ಮೆಂಟ್ ಮೇಡ್ ಕೌಂಟರ್ ಸೈನ್ಡ್ ಬೈ ದ ಇನ್ಕಮ್ ಟ್ಯಾಕ್ಸ್ ಅಥಾರಿಟೀಸ್. ಅದನ್ನು ಇಟ್ಸ್ ಅ ಕಾನ್ಫಿಡೆನ್ಷಿಯಲ್ ಡಾಕ್ಯುಮೆಂಟ್. ಯು ಕ್ಯಾನ್ ರಿಲೀಸ್ ಇಟ್ ಓನ್ಲಿ ಟು ಕೋರ್ಟ್, ಯು ಕೆನಾಟ್ ಗಿವ್ ಇಟ್ ಟು ಅ ಚಾನೆಲ್. ಅದು ಹೆಂಗೆ ಈಚೆ ಬಂತು ಅಂತ ಕೇಳಿ. ಅಲ್ಲ, ಈಗ ಕಾಂಗ್ರೆಸ್ ಅವ್ರಿಗೆ ಗೊತ್ತಾಗ್ತಾ ಇರೋದು ಅದು ಕಾನ್ಫಿಡೆನ್ಷಿಯಲ್, ಯಾರಿಗೆ ಹೇಳ್ಬಾರ್ದು. ನೀವು ಹೇಳುವಾಗ ಹೇಳ್ತಾ ಇದ್ರಲ್ಲ ನೀವು, ಇವು ಸಿದ್ದರಾಮಯ್ಯನವರು ರೈತರ ಸಾಲ ಮನ್ನಾ ಮಾಡ್ಬಿಟ್ರು, ಅದಕ್ಕೆ ಬಹಳ ಜನಪ್ರಿಯತೆ ಬಂದು. ಏನ್ ಜನಪ್ರಿಯತೆ ಬಂದಿದೆ? ಬಂದಿದೆ ಸಾಲ ಮನ್ನಾ 50,000 ಮಾಡ್ಬಿಟ್ಟು ದೊಡ್ಡ ಸಾಧ್ಯ ಅಂತ ಹೇಳ್ತಾರೆ. 2 ಲಕ್ಷ ಕೋಟಿ ನೀವು ಬಜೆಟ್ ಮಂಡಿಸ್ತೀರಾ? 2 ಲಕ್ಷ ಕೋಟಿ ಬಜೆಟ್ ಮಂಡಿಸ್ತೀರಾ? ನಾವು ಮಾತಾಡಲ್ಲ, ನೀವು ಹೇಳಿದ್ರಲ್ಲ ಕಿರೀಟ ಬಂದ್ಬಿಟ್ಟಿದೆ ಅಂತ ಹೇಳ್ತಿರಲ್ಲ. ಕಿರೀಟ ಬಂದಿದೆ ನಿಮ್ಗೆ? ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ಪೆಟ್ರೋಲ್ ರೆವಿನ್ಯೂ ಸರ್, ಒಂದು ನಿಮಿಷ ಟೈಮ್ ಕೊಡಿ. ಇವ್ರದ್ದು ಪೆಟ್ರೋಲ್ ಇದೆಯಲ್ಲ, ಪೆಟ್ರೋಲ್ ಕುಸಿತ ಆಯ್ತಲ್ಲ, ಅದರಲ್ಲಿ ಡಾಲರ್ ಕಡಿಮೆ ಆಗಿರೋದ್ರಿಂದ ಅವ್ರಿಗೆ 8,000 crores ಬಂದಿದೆ. ಇನ್ನೊಂದು ಆ ಬ್ಯಾಂಕಲ್ಲಿ ಡಿಮಾನಿಟೈಸೇಷನ್ ಮಾಡಿದಾಗ 3,000 crores ಬಂದಿದೆ. 11,000 ಕೋಟಿನಲ್ಲಿ ಇವರು ಎಲ್ಲ ರೈತರ ಸಾಲ ಮನ್ನಾ ಮಾಡಿದ್ರು ಬರೀ 6,000. ನಿನ್ನೆ ಚರ್ಚೆ ಮಾಡಿದ್ವಿ. ನೀವು ಕಾರ್ಪೊರೇಟ್ ಸೆಕ್ಟರ್ಗೆ ಓವರ್ ಆಲ್ ಅವ್ರು ಏನ್ ನಿಮ್ಮ ಅದಾನಿ ಸಾಲ ಅದು 7 ಲಕ್ಷ ಕೋಟಿ ಇದೆ. ಕೇವಲ 20 ಕಂಪನಿಗಳು ಮೇಜರ್, 12 ಕಂಪನಿಗಳು. ಏನ್ 12 ಹೇಳ್ತಾರೆ ಸಾಲ ಮನ್ನಾ ಮಾಡಲ್ಲ. 7 ಲಕ್ಷ ಕೋಟಿ ಅವರು ಗೌರವಾನ್ವಿತ ಪ್ರಜೆ ಈ ದೇಶದಲ್ಲಿ. ರೈತ ಆತ್ಮಹತ್ಯೆ ಮಾಡ್ಕೊಂಡ್ರೆ ಯಾರು ಅವ್ರಿಗೆ ಯೋಚನೆ ಇಲ್ಲ. ರೈತರ ಸಾಲ ಮನ್ನಾ ಮಾಡ್ಬೇಕು ಅಂತ ರಿಸರ್ವ್ ಬ್ಯಾಂಕ್ ಗವರ್ನಿಂದ ಮಾತಾಡ್ತಾರೆ. ನಿಮ್ ವೆಂಕಯ್ಯ ನಾಯ್ಡು ಹೋಗ್ಬಿಟ್ಟು ಸಾಲ ಮನ್ನಾ ಮಾಡೋದು ಫ್ಯಾಷನ್ ಅಂತಾರೆ. ಅವರು ಸಾಲ ಮನ್ನಾ ಸರ್ಕಾರದಲ್ಲಿ ಎಷ್ಟು ಕೋಟಿ ಸಾಲ ಮನ್ನಾ? 1 ನಿಮಿಷ ಕೇಳಿ ಸ್ವಾಮಿ. 2 ನ್ಯಾಷನಲ್ ಪಾರ್ಟಿಯವರು ಬಹಳ ದೊಡ್ಡವರು,
ಇವರು ಸಾಲ ಮನ್ನಾ ಮಾಡಿದ್ದೀವಿ ಅಂತ ಇವ್ರು ಹೇಳ್ತಾ ಇದ್ದಾರೆ. ಇವರು ಇನ್ನೂ ಸಾಲ ಮನ್ನಾ ಮಾಡೋದ್ರಾಗಿದ್ದಾರೆ. ಒಂದು ಮಾತು ಕೇಳಿ, ಒಂದು ನಿಮಿಷ. ಸಾಲ ಮನ್ನಾ ಮಾಡಿರ್ತಕ್ಕಂಥದ್ದು 11,000 ಕೋಟಿ ನಾವು ಕೋಆಪರೇಟಿವ್ ಸಾಲ ಇರೋದು, ಅಲ್ಪಾವಧಿ ಸಾಲ. ದೀರ್ಘಾವಧಿ ಸಾಲ 3,000 ಕೋಟಿ ಇದೆ. ಕಾರ್ಪೊರೇಷನ್ ನಮ್ಮ ನ್ಯಾಷನಲ್ ಬ್ಯಾಂಕ್ಸ್ ಅಲ್ಲಿ 43,000 ಕೋಟಿ ಅಲ್ಲ, ಕಾರ್ಪೊರೇಟ್ ಸಾಲ. ಸರ್ ನೋಡಿ ಸ್ವಾಮಿ, ನ್ಯಾಷನಲ್ ಬ್ಯಾಂಕ್ಸ್ ಅಲ್ಲಿ ರೈತರ ಸಾಲ ನಾವು 11,000 ಕೋಟಿ ಕೊಟ್ಟಿರ್ತಕ್ಕಂಥದ್ದು. ಇವಾಗಷ್ಟೇ ನಾನು ಮಾತಾಡಿ ಬಂದೆ. 11,000 ಕೋಟಿನಲ್ಲಿ ನಾವು ಕೇವಲ 20% ಕಾರ್ಪೊರೇಟ್, ನಾವು ಕೋಆಪರೇಟಿವ್ ಸೈಡ್ನಲ್ಲಿ ನಾವು ರೈತರ ಮುಟ್ಟಕ್ಕಾಗಿರೋದು. ಇನ್ನು 80 ಭಾಗ ಬೇರೆ ಕಡೆ ಮುಟ್ಟಿದ್ದಾರೆ. ಆ ಬೇರೆ ಕಡೆ ಮುಟ್ಟಿದ್ದರ ಬಗ್ಗೆ ಇವತ್ತು ಯಾರು ಮಾತಾಡ್ತಾ ಇಲ್ಲ. ಇವತ್ತು ಈ 11,000 ಕೋಟಿಲಿ 8,000 ಮಾಡಿದಿರಿ. ನಾನು ಒಂದು ಮಾತು ಹೇಳೋದು, 8,000 ಕೋಟಿ ಇವಾಗ ಮಾಡಿದಿರಲ್ಲ, BJPಯಿಂದ ಕಳೆದ 3 ವರ್ಷಗಳ ಆಡಳಿತದಲ್ಲಿ 1 ವರ್ಷ ಮೋದಿಯವರು ಮೊದಲನೇ ವರ್ಷ 15-16ರಲ್ಲಿ 1,080 ಕೋಟಿ ರೂಪಾಯಿ ಡಿಫಿಸಿಟ್ ನಬಾರ್ಡಿಂದ ನಮಗೆ ಕೊಟ್ಟಿದ್ದಾರೆ. ಕರ್ನಾಟಕ ರಾಜ್ಯಕ್ಕೆ ಒಂದಕ್ಕೆ, ನಾನು ದೇಶದ ಹೇಳಲ್ಲ. ಎಗೈನ್ 16-17ರಲ್ಲಿ ಸುಮಾರು 1,800 ಕೋಟಿ ಕೊಟ್ಟಿದ್ದಾರೆ. ಈ ವರ್ಷ ಮತ್ತೆ ಎಗೈನ್ 1,050 ಕೋಟಿ, ಒಟ್ಟು 4,500 ಕೋಟಿ ರೂಪಾಯಿ ಡಿಫಿಸಿಟ್ನ ಈ 3 ವರ್ಷದಲ್ಲಿ ಕೊಟ್ಟಿದ್ದಾರೆ. ನಾವು ರೈತರಿಗೆ ಸಾಲ ಕೊಡೋಕ್ಕಾಗಿಲ್ಲ. ಇದು ಮೊದಲನೇ ತಪ್ಪು. NDA ಮಾತಾಡೋಕ್ಕೆ ಅವರಿಗೆ ರೈಟ್ಸೇ ಇಲ್ಲ. ನಾನು ಅದು ಹೇಳ್ತೀನಿ ಯಾಕೆ ಅಂತೇಳಿ ಅಂತ. ಒಂದು, ಇವತ್ತು 8,145 ಕೋಟಿ ರೂಪಾಯಿ ಮನ್ನಾ ಮಾಡಿದ್ದೀನಿ ಅಂತ ಸಿದ್ದರಾಮಯ್ಯ ಹೇಳಿದ್ರು. ಈಗ ಹೇಳಿದ್ದಾರೆ 50,000 ರೂಪಾಯಿ ಪರ್ ಹೆಡ್ ಕಮ್ಮಿ ಮಾಡ್ತೀವಿ ಅಂತ ಹೇಳಿದ್ದಾರೆ. ಆದರೆ ಒಂದು ಭಾಳ ಗಂಭೀರವಾಗಿರ್ತಕ್ಕಂಥ ವಿಚಾರ, ನೀವು ಆಗಲೇ 98% ನಾವು ಕಟ್ಟಿ ಸಾಲ ಎಲ್ಲ ಮುಗಿಸ್ಬಿಟ್ಟಿದ್ದೀವಿ. ರಿಟ್ರಾಸ್ಪೆಕ್ಟಿವ್ ಆ್ಯಂಡ್ ಪ್ರಾಸ್ಪೆಕ್ಟಿವ್ ಎರಡೂ ಆಗಬೇಕಾಗ್ತದೆ. ಆಗಬೇಕಾದ್ರೆ 3 ವರ್ಷದ ಬಡ್ಡಿ, ನಮಗೇನು ಇಂಟ್ರೆಸ್ಟ್ ಫ್ರೀ ಬಡ್ಡಿ ಇತ್ತಲ್ಲ, ಅದರಲ್ಲಿ 3 ವರ್ಷದಲ್ಲಿ ಒಂದು ಸರಿ 400 ಕೋಟಿ, ಇನ್ನೊಂದು ಸರಿ ಈ ವರ್ಷ 380 ಕೋಟಿ. ಇದು ನಮ್ಮ ಕೇಂದ್ರ ಸರ್ಕಾರದಿಂದ ಬಂದಿರದೇ ಇರ್ತಕ್ಕಂಥ ಸಂದರ್ಭದಲ್ಲಿ ಈ 8,000 ಕೋಟಿನ ನೀವು ಯಾವ ರೀತಿ ತೊಡಗಿಸಿ ನಮ್ಮ ರೈತರಿಗೆ ನೀವು ಕೊಡ್ತೀರಿ ಅಂತ ಹೇಳೋದನ್ನ ಇನ್ನುವರೆಗೂ ಸಿದ್ದರಾಮಯ್ಯನವರಾಗಲಿ ಇವತ್ತವರೆಗೂ ಡಿಸ್ಕ್ಲೋಸ್ ಮಾಡಿಲ್ಲ. ಇನ್ನೂ ನಡೀತಾ ಇರ್ತಕ್ಕಂಥ ಸಲ ಸಿದ್ದರಾಮಯ್ಯನವರು ಈಸ್ ನಾಟ್ ಎ ಗುಡ್ ಕೋಆಪರೇಟಿವ್ ಎಂಥ ನುರಿತವರು ಕಾಂಗ್ರೆಸ್ಸಲ್ಲೂ ಬೇಕಾದಷ್ಟು ಜನ ಇದ್ದಾರೆ, BJPಯಲ್ಲೂ ಬೇಕಾದಷ್ಟು ಜನ ಇದೆ. ಅವ್ರನ್ನೆಲ್ಲ ವಿಶ್ವಾಸ ತಗೊಂಡು ಇದನ್ನು ಅನೌನ್ಸ್ ಮಾಡೋದು ಮುಂಚೆ ಯಾವ ರೀತಿ ಮಾಡಿದರೆ ಏನಾಗ್ತದೆ ಅನ್ನೋ ವಿಚಾರ ನನಗೆಲ್ಲೋ ಒಂದು ಕಡೆ ಅನುಮಾನ ಇದೆ. ದಿಸ್ ಈಸ್ ಎಲೆಕ್ಷನ್ ಇಯರ್. ಇವಾಗಲೇ ಸಿದ್ದರಾಮಯ್ಯನವರು 20,000 ಜನ ಪೌರ ಕಾರ್ಮಿಕರಿಗೆ ಪರ್ಮನೆಂಟ್ ಮಾಡಿದ್ದೀವಿ ಅಂತ ಹೇಳಿದ್ದಾರೆ. 20,000 ಜನ ಇಂಟು ಪರ್ಮನೆಂಟ್ 25,000 ರೂಪಾಯಿ ಲೆಕ್ಕ ಹಾಕಿದರೆ ಎಷ್ಟಾಗ್ತದೆ, ಎಷ್ಟು ಕೋಟಿ ರೂಪಾಯಿ ಆಗುತ್ತೆ ಲೆಕ್ಕ ಹಾಕಿ. ಟೀಚರ್ಸ್ಗೆ ಇನ್ನೂ ಏನೂ ಹೇಳಿಲ್ಲ, 7th ಪೇ ಕಮಿಷನ್. ಹೈಸ್ಕೂಲ್ನವ್ರಿಗೆ ಏನು ಹೇಳಿಲ್ಲ, ಕಾಲೇಜ್ನವ್ರಿಗೆ ಹೇಳಿಲ್ಲ. ಇದೆಲ್ಲ ವಿಚಾರಗಳಿರ್ತಕ್ಕಂಥ ಸಂದರ್ಭದಲ್ಲಿ ಇದು ಎಲೆಕ್ಷನ್ ಇಯರ್ ಸ್ಲೋಗನ್ ಆಗಬಾರ್ದು ಅನ್ನೋದು ಬಹಳ ನಮ್ಮ ನೋವಿನ ಸಂಗತಿ. ರೈತರು ಬರಗಾಲದಲ್ಲಿ ಸತ್ತೋಗ್ಬಿಟ್ಟಿದ್ದಾರೆ, ಬೆಳೆ ಸತ್ತೋಗಿಲ್ಲ. ಅವ್ರ ತೆಂಗಿನ ಗಿಡ 100 ವರ್ಷದ 16 ವರ್ಷ 20 ವರ್ಷದ ತೆಂಗಿನ ಗಿಡ ಸತ್ತೋಗಿದೆ, ಅಡಿಕೆ ಗಿಡ ಸತ್ತೋಗಿದೆ. ಅದಕ್ಕೆ ಪರಿಹಾರ ಇವರು ಕೊಡೋಕ್ಕಾಗಲ್ಲ. ನಾನು ಹೇಳ್ತಾ ಇರ್ತಕ್ಕಂಥದ್ದು ಈ 50,000 ತಾತ್ಕಾಲಿಕವಾಗಿ ಕೊಡ್ತಾ ಇದ್ದೀರಲ್ಲ, ಯಾವ ರೀತಿ ಕೊಡ್ತೀರಿ ಅನ್ನೋದು ಇನ್ನೊಂದು ಒಂದು ತಿಂಗಳೊಳಗೆ ಡಿಕ್ಲೇರ್ ಮಾಡಬೇಕು. 1 ತಿಂಗಳೊಳಗೆ ಮಾಡಿ ಈ ಕಮ್ಮಿತಿ ಮನಿ ಸುಮ್ಮನೆ ಈ ಡೈರಿ ಪ್ರಕರಣದಲ್ಲಿ ಇವತ್ತೇನು ಒತ್ತಾಯ ಬಂದು ಸುಪ್ರೀಂ ಕೋರ್ಟ್ ಕೊಟ್ಬಿಟ್ಟು ತನಿಖೆ ಮಾಡಿಸ್ಬಿಟ್ಟು ಎಲ್ಲಾ ಡೈರಿ ವ್ಯವಹಾರಗಳನ್ನ ಮುಗಿಸಿದ್ರೆ ಆಯ್ತಪ್ಪ. ಅದು ಬಿಟ್ಕೊಂಡು ಯಾಕೆ ನಮ್ಮ ಕಿವಿ ಮೇಲೂ ಲಾಲ್ಬಾಗ್ ಗಿಡಕ್ಕೆ ಹೋಗ್ತಾರ ಗೊತ್ತಿಲ್ಲ. ನಾವು ಕೂತ್ಕೊಂಡು ಪ್ರತಿದಿನ ಒಂದು ಕಿವಿ ಮೇಲೆ ಲಾಲ್ಬಾಗು, ಇನ್ನೊಂದು ಕಿವಿ ಇಲ್ಲಿ ಕಬ್ಬನ್ ಪಾರ್ಕು ಇಟ್ಕೊಬಿಟ್ಟು ನಾವಿಲ್ಲಿ ಕೂತ್ಕೊಂಡು ಚರ್ಚೆ ಮಾಡ್ತಾ ಇರೋ ಸಿಚುವೇಶನ್ ಬಂದಿದೆ. ಇಲೆಕ್ಷನ್ ಮುಗಿಯೋವರೆಗೂ ಇದೇ ಕಂಟಿನ್ಯೂ ಆಗುತ್ತೆ ಅಂತ ಅಂದ್ಕೊಂಡಿದೆ. ಏನಿವೆ, ಮುಂಬರೋ ಚುನಾವಣೆಗೆ ಕಾಂಗ್ರೆಸ್ ತಯಾರಿ ಮತ್ತಷ್ಟು ಚುರುಕೊಂಡಿದೆ. ಕಳೆದ ತಿಂಗಳು ಸಾಲು ಸಭೆ ನಡೆಸಿದ ಪಕ್ಷದ ರಾಜ್ಯ ಉಸ್ತುವಾರಿ ವೇಣುಗೋಪಾಲ್ ಮತ್ತೆ ರಾಜ್ಯಕ್ಕೆ ಆಗಮಿಸಲಿದ್ದಾರೆ. ಅವರು ಸರಣಿ ಸಭೆಯನ್ನು ನಡೆಸ್ತಾರೆ. ಈ ತಿಂಗಳ 27ರಿಂದ ವಿವಿಧ ಜಿಲ್ಲೆಗಳಲ್ಲಿ ವೇಣುಗೋಪಾಲ್ ಸಮಾವೇಶ ಹಾಗೂ ಸಾರ್ವಜನಿಕ ಸಭೆಗಳನ್ನು ನಡೆಸ್ತಾರೆ. ಈಗಾಗಲೇ 2 ಬಾರಿ ರಾಜ್ಯಕ್ಕೆ ಬಂದು ಹೋಗಿರೋ ವೇಣುಗೋಪಾಲ್ ನೇತೃತ್ವದ 5 ತಂಡ ಜಿಲ್ಲಾ ಮುಖಂಡರ ನಡುವಿನ ಭಿನ್ನಾಭಿಪ್ರಾಯಗಳನ್ನು ಶಮನಗೊಳಿಸಿ ಪಕ್ಷ ಸಂಘಟನೆಗೆ ಒತ್ತು ಕೊಡಲಿದೆ. ಈಗ ಮತ್ತೆ ಸಾಲು ಸಭೆ ನಡೆಸುವ ಮೂಲಕ ವೇಣುಗೋಪಾಲ್ ಕಾರ್ಯಕರ್ತರಲ್ಲಿ ಉತ್ಸಾಹ ತುಂಬುವ ಯತ್ನದಲ್ಲಿದ್ದಾರೆ. ಅವರು ಜೂನ್ 27ರಂದು ವಿಜಯಪುರ, ಚಿಕ್ಕಬಳ್ಳಾಪುರ, ಬಳ್ಳಾರಿ, ಹಾಸನ ಜಿಲ್ಲಾ ಕಾಂಗ್ರೆಸ್ ಘಟಕದ ಪದಾಧಿಕಾರಿಗಳೊಂದಿಗೆ ಸಭೆ ನಡೆಸ್ತಾರೆ. ಜೂನ್ 28ರಂದು ರಾಜ್ಯ ಕಾರ್ಯಕಾರಿ ಸಮಿತಿ ಸಭೆ ಮತ್ತು ಯೂತ್ ಕಾಂಗ್ರೆಸ್, ಮಹಿಳಾ ಕಾಂಗ್ರೆಸ್ ಮತ್ತು ಅಲ್ಪಸಂಖ್ಯಾತ ಹಿಂದುಳಿದ ವರ್ಗ, SC ST ಘಟಕ ಹಾಗೂ ಕಿಸಾನ್ ಘಟಕಗಳ ಜೊತೆ ಸಭೆ ನಡೆಸಲಿದ್ದಾರೆ. ಜೂನ್ 29ರಂದು ಬಾಗಲಕೋಟೆಯ ಕೂಡಲ ಸಂಗಮದಲ್ಲಿ ಕಾಂಗ್ರೆಸ್ ಸಮಾವೇಶ ನಡೆಯಲಿದೆ. ಅದೇ ದಿನ ಬೆಳಗಾವಿ ಜಿಲ್ಲಾ ಮುಖಂಡರ ಜೊತೆ ಕೂಡ ಅವರು ಸಭೆ ನಡೆಸ್ತಾರೆ. 31ರಂದು ಬೆಳಗಾವಿಯ ಅಥಣಿಯಲ್ಲಿ ನಡೆಯೋ ಸಾರ್ವಜನಿಕ ಸಭೆಯಲ್ಲೂ ಕೂಡ ವೇಣುಗೋಪಾಲ್ ಭಾಗವಹಿಸ್ತಾರೆ. ಜುಲೈ 3ರಂದು ಮೈಸೂರು ವಿಭಾಗದ ಜಿಲ್ಲೆಗಳ ಸಮಾವೇಶ ನಡೆಯಲಿದೆ. ಜುಲೈ 7ರಂದು ಮಂಗಳೂರು ವಿಭಾಗದ ಜಿಲ್ಲೆಗಳ ಸಮಾವೇಶ ನಡೆಯುತ್ತೆ.
ಎಸ್ ಈ ಬಗ್ಗೆ ಚರ್ಚೆ ಮಾಡೋದು ಏನಿಲ್ಲ, ಅದು ಮಾಹಿತಿ ತಮಗಾಗಿ. ಈ ಮುಂದಿನ ಸುದ್ದಿ ತರೋಣ. ಸಾಲ ಮನ್ನಾ ಬಗ್ಗೆ ಚರ್ಚಿಸುವ ನೈತಿಕತೆ ಬಿಜೆಪಿ ರಾಜ್ಯಾಧ್ಯಕ್ಷ ಯಡಿಯೂರಪ್ಪ ಅವರಿಗೆ ಇಲ್ಲ ಅಂತ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಕಿಡಿಕಾರಿದ್ದಾರೆ. ವಿಧಾನಸೌಧದಲ್ಲಿ ಸುದ್ದಿಗಾರರ ಜೊತೆ ಮಾತನಾಡಿದ HDK, AICC ಉಪಾಧ್ಯಕ್ಷ ರಾಹುಲ್ ಗಾಂಧಿ ಸೂಚನೆಯಂತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ಕಾರ ರೈತರ ಸಾಲ ಮನ್ನಾ ಮಾಡಿದೆ ಹೊರತು ಯಡಿಯೂರಪ್ಪ ಹೋರಾಟಕ್ಕೆ ಹೆದರಿ ಅಲ್ಲ ಅಂತ ಹೇಳಿದರು. ಯಡಿಯೂರಪ್ಪಗೆ ಆತ್ಮಸಾಕ್ಷಿ ಇದ್ದರೆ ಸಾಲ ಮನ್ನಾದ ಬಗ್ಗೆ ಚರ್ಚಿಸಲೇಬಾರದು ಅಂದರು. ವೆಂಕಯ್ಯ ನಾಯ್ಡು ಅವ್ರನ್ನ ಸಮರ್ಥಿಸೋ ಯಡಿಯೂರಪ್ಪಗೆ ಪ್ರಧಾನಿ ಮೋದಿ ಮುಂದೆ ಮಾತು ಹೊರಡಲ್ಲ ಅಂತ ವ್ಯಂಗ್ಯವಾಡಿದರು. ಡಿಫೈಂಡ್ ಮಾಡ್ಕೊಂಡ್ರಲ್ಲ ನಿನ್ನೆ ಅವರು ಯಡಿಯೂರಪ್ಪನವರಿಗೆ ಅಲ್ಪ ಸ್ವಲ್ಪ ಮಟ್ಟಿಗೆ ಆತ್ಮದಲ್ಲಿ ಆತ್ಮಸಾಕ್ಷಿ ಅಂತಕ್ಕಂಥದ್ದು ಇದ್ದಿದ್ದರೆ ಆ ಸಾಲ ಮನ್ನಾ ಬಗ್ಗೆ ಚರ್ಚೆನೇ ಮಾಡಬಾರ್ದು ಅವರು ಯಡಿಯೂರಪ್ಪನವರು. ಯಾವ ನೈತಿಕತೆ ಇದೆ ಯಡಿಯೂರಪ್ಪನವರಿಗೆ ಸಾಲ ಮನ್ನಾ ಬಗ್ಗೆ ಚರ್ಚೆ ಮಾಡಲಿಕ್ಕೆ? ವೆಂಕಯ್ಯ ನಾಯ್ಡು ಅಂತಾರನ್ನ ಇವತ್ತು ಡಿಫೈಂಡ್ ಮಾಡ್ಕೊತಾರೆ. ನಿನ್ನೆ 5 ವರ್ಷ ಸರ್ಕಾರ ಮಾಡಿದ್ರಲ್ಲ, ರೈತ ಸಾಲ ಮಾಡದೇ ಇರ್ತಕ್ಕಂಥ ರೀತಿ ಕಾರ್ಯಕ್ರಮ ಕೊಡಬೇಕಾಗಿತ್ತು ಯಡಿಯೂರಪ್ಪನವರು. ಏನೋ ಡಿಫೈಂಡ್ ಮಾಡ್ಕೊಂಡ್ರಲ್ಲ ನಿನ್ನೆ ಅವರು. ರೈತರು ಸಾಲ ಮನ್ನಾ ಮಾಡದೇ ಇರ್ತಕ್ಕಂಥ ರೀತಿಯಲ್ಲಿ ರೈತನಿಗೆ ಆರ್ಥಿಕವಾಗಿ ಶಕ್ತಿ ತುಂಬತಕ್ಕಂಥ ಕಾರ್ಯಕ್ರಮ ಕೊಡಬೇಕು ಅಂತೇಳಿ ಅವರಂತೂ ಮಾಡಲಿಲ್ಲ. ಈ ನರೇಂದ್ರ ಮೋದಿ 3 ವರ್ಷದಲ್ಲಿ ಮಾಡಿರೋದೇನು? ಎಸ್, ಇಬ್ಬರು ಏನೋ ಮಾಜಿ ಮುಖ್ಯಮಂತ್ರಿಗಳ ನಡುವಿನ ಕಾದಾಟ ಇದು ಇತ್ತೀಚಿನ ದಿನಗಳಲ್ಲಿ ಜಾಸ್ತಿ ಆಗಿದೆ. ಅದರ ಜೊತೆಗೆ ಇವತ್ತು ಕುಮಾರಸ್ವಾಮಿ ಇನ್ನೊಂದು ಮಾತು ಹೇಳಿದ್ದಾರೆ. ಅದೇನು ಅಂದರೆ, ಜಂತ್ಕಲ್ ಮೈನಿಂಗ್ ಹಗರಣದಲ್ಲಿ ನಾನು ಕಿಕ್ ಬ್ಯಾಕ್ ಪಡೆದುಕೊಂಡಿದ್ದು ಸಾಬೀತಾದರೆ ನಾನು ಸಾರ್ವಜನಿಕವಾಗಿ ನೇಣು ಹಾಕ್ಕೊಳ್ತೀನಿ ಅಂತ. ಭೋಜೇಗೌಡ್ರ, ಆಯ್ತು ಸ್ವಾಮಿ. ಈಗ ಎರಡು ಒನ್ ಸೆಕೆಂಡ್ ಸರ್. ವಿತೌಟ್ ಡಾಕ್ಯುಮೆಂಟು, ವಿತೌಟ್ ಇವತ್ತೆಲ್ಲ ಶಿಕ್ಷೆ ಆಗಿಲ್ವಾ? ಆಗಿದ್ರೆ ಜೈಲಿಗೆ ಹೋಗಿ ಬಂದಿಲ್ವಾ? ಬೇಕಾದಷ್ಟು ಜನ ಹೋಗಿ ಬಂದರೆ ಶಿಕ್ಷೆ ಕೂಡ ಆಗಿದೆ. ಯಾವ ಆಧಾರದಲ್ಲಿ ಮಾನ್ಯ ಕುಮಾರಸ್ವಾಮಿ ಅವರು ಯಡಿಯೂರಪ್ಪನವರಿಗೆ ನೈತಿಕತೆ ಇಲ್ಲ ಅನ್ನೋ ವಿಚಾರ ಹೇಳಿದರು ಅಂತ ಹೇಳಿದ್ರೆ, ಸ್ವಾಮಿ ನೋಡಿ, January 1, 2010 ಸಾಲ ಮನ್ನಾ ಇಲ್ಲ ವಿಧಾನಸಭಾ ಪರಿಷತ್ತಲ್ಲಿ ರೆಕಾರ್ಡ್ ಆಗಿರುತ್ತೆ. ವಿಧಾನ ಪರಿಷತ್ತಲ್ಲಿ ಡೆಪ್ಟಿ ಇವರು ಮುಖ್ಯಮಂತ್ರಿ ಆದಾಗ ಸಾಲ ಮನ್ನಾ ಮಾಡಲು ಮನಸ್ಸಿದೆ, ಹಣ ಇಲ್ಲ. ಯಡಿಯೂರಪ್ಪ ಸ್ಟೇಟ್ಮೆಂಟ್ ಯಾವತ್ತು January 3, 2010 ಇವರೇ ಮುಖ್ಯಮಂತ್ರಿ ಆದಂಥದ್ದಲ್ಲಿ. ಇದೆಲ್ಲ ಆಧಾರದ ಮೇಲೆ ಇವ್ರಿಗೆ ಏನು ನೈತಿಕತೆ ಇದೆ ಸಾಲ ಮನ್ನಾ ಮಾಡಿ ಅಂತ ಸಿದ್ದರಾಮಯ್ಯವ್ರು ಕೇಳೋಕ್ಕಾಗಲಿ, ಬೇರೆಯವ್ರಿಗೆ? ಅದಕ್ಕೆ ನಾನು ಹೇಳೋದು, ಸ್ವಾಮಿ ಒಂದು ನಿಮಿಷ, 16 ಜನ MP ಗಳಿದ್ದಾರೆ. ಯಡಿಯೂರಪ್ಪನ ನೇತೃತ್ವದಲ್ಲಿ ಪ್ರಧಾನಮಂತ್ರಿಯವ್ರನ್ನ ಮೋದಿಯವ್ರನ್ನ ಭೇಟಿ ಮಾಡಿ 43,000 ಕೋಟಿ ನ್ಯಾಷನಲ್ ಬ್ಯಾಂಕ್ಸಲ್ಲಿದೆ. ಆ ರೈತರಿಗೆ ಮಾಡಿದರೆ ದೇವರನ್ನೇ ನಿಮ್ಮ ಕೈಕಾಲು ಹಿಡಿದು ನಾವು ರೈತರ ಪರವಾಗಿ ಕೈಕಾಲು ಹಿಡಿದು ನಮಸ್ಕಾರ ಮಾಡ್ತೀವಿ. ನೀವು ಆ ಕೆಲಸ ಮಾಡಿ ಆಗ ನಿಮ್ಮನ್ನ ಬೆಂತಡ್ತೀವಿ ನಾವು. ಸುಮ್ಮನೆ ಯಾಕೆ ಮಾತಾಡ್ತೀರಿ? ಜಂತ್ಕಲ್ ವಿಚಾರ ಹೇಳಿ ಮುಗಿಸ್ಬಿಡ್ತೀನಿ. ಜಂತ್ಕಲ್ ವಿಚಾರದಲ್ಲಿ ಕುಮಾರಸ್ವಾಮಿ ಅವರು ಹೇಳಿದ್ದಾರೆ, ನಾನು ಆಡಾಗಲೇ ನೇಣು ಹಾಕ್ಯಂತೀನಿ ಅಂತ ಹೇಳಿದ್ದಾರೆ. ಅಂದ್ರೆ ಅಷ್ಟು ಕಾನ್ಫಿಡೆನ್ಸ್ ಇದ್ದಾರೆ ಆ ವಿಚಾರದಲ್ಲಿ. ನಿಮಗೆ ಒಂದು ನಿಮಿಷ, ಈ ಜಂತ್ಕಲ್ಗೆ ಸಂಬಂಧಪಟ್ಟ ಕುಮಾರಸ್ವಾಮಿ ಹೇಳಿದ್ದಿದೆಯಲ್ಲ, ಅದನ್ನ ನೋಡೋಣ ಅಲ್ವಾ ಸಾರ್ವಜನಿಕವಾಗಿ. ಏನು ಜಂತ್ಕಲ್ ಮೈನಿಂಗ್ ಪ್ರಕರಣಕ್ಕೆ ಸಂಬಂಧಿಸಿ ತಮ್ಮ ವಿರುದ್ಧ SIT ಆರೋಪ ಸಾಬೀತಾದರೆ ನಾನು ಹೇಳಿದ್ನಲ್ಲ, ಸಾರ್ವಜನಿಕವಾಗಿ ನೇಣಿಗೆ ಏರ್ತೀನಿ ಅಂತ ಮಾಜಿ ಮುಖ್ಯಮಂತ್ರಿ ಹೇಳಿದಾರ ಅಥವಾ ನೀವು ಕೇಳಿಸ್ಕೊಂಡ್ರ? ನೀವು ಹೇಳೋದ್ ಬೇಡವಾ? ನೀವು ಮಾಜಿ ಮುಖ್ಯಮಂತ್ರಿ ನೇಣಿಗೆ ಹಾಕಬೇಡಿ ಸರ್ ಅಂತ ಏನು ಬಂಡಪ್ಪನ ಪಕ್ಕ ಎಮೋಷನಲ್ ಆಗಿ ಹೇಳ್ತಾರೆ ಅವರು. ನೀವು ಪಕ್ಕ ಸುಮ್ಮನೆ ಅದು ಏನಾಯ್ತು, ನಿಮ್ಮವ್ರು ಕೆಣಕಿದ್ರು, ಕೆಣಕ್ತಾರೆ. ನೋಡಿ, ಯಾಕೆಂದ್ರೆ ಮನಸ್ಸಿಗೆ ನೋವಾಗಿ ಆ ವಿಚಾರ ಹೇಳಿರೋದು. ಯಾಕೆಂದ್ರೆ ಕೇಳಿ, 1 ಸೆಕೆಂಡ್. ಈಗ ಇಂಥವೆಲ್ಲ ಮಾತು ಹೊಸ ಮಾತೇನಲ್ಲ. ನಾನು ಮಾತಿಗೆ ತಪ್ಪಿದರೆ ನನ್ನ ನಾಲಿಗೆಯನ್ನು ಹರಿದುಕೊಳ್ಳುತ್ತೇನೆ ಅಂತ ದೊಡ್ಡ ದೊಡ್ಡವರು ಹೇಳಿದ್ದಾರೆ. ಹರ್ಕೊಳ್ಳೋದಲ್ಲ. ಆಮೇಲೆ ಸಾರ್ವಜನಿಕವಾಗಿ ನೇಣು ಗೀಣು ಎಲ್ಲ ನಾವು 2 ದಿನ ಬಿಟ್ಟು 3 ದಿನ ಉಪವಾಸ ಸತ್ಯಾಗ್ರಹ ಮಾಡ್ತೀವಿ ಅಂತಂದರೆ ಪೊಲೀಸರು ಬಂದು ಹಿಡ್ಕೊಂಡು ಹೋಗ್ತಾರ. ಇವರು ಸಾರ್ವಜನಿಕವಾಗಿ ನೇಣು ಹಾಕೋತೀನಿ ಅಂತಂದರೆ ಇವ್ರನ್ನ ಹಿಡ್ಕೊಂಡು ಹೋಗ್ತಾರ. ಅಷ್ಟ ಹಾಡ್ಕೆ ಬ್ಯಾಡ್ರಿ ಅಂತ ಆ ದೃಷ್ಟಿಯಿಂದ
ಇವೆಲ್ಲ ಬೋಗಸ್ ಮಾತುಗಳು ಇವೆಲ್ಲ ಏನ್ರಿ ಆವೇಶದ ಮಾತಿನ ಮಾತುಗಳು. ಭರಾಟೆನಲ್ಲಿ ಹಾ. ಮಾಜಿ ಮುಖ್ಯಮಂತ್ರಿ ಅಷ್ಟೇ ಬಿಟ್ರೆ ಅಲ್ಲ, ತಪ್ಪು ಅವರಿಗೆ ಏನಾಯ್ತು ಇದು ಒಂದ್ ನಿಮಿಷ It shows his frustration. ಫ್ರಸ್ಟ್ರೇಷನ್ ಅಲ್ಲಿ ಈಗ ಏನಾಯ್ತು ನೋಡಿ ಒಳಗಡೆ ಈಗ ನೋಡಿ frustration ಮತ್ತು ಭಯ ಭಯ. ಯಾರಿಗೆ ಭಯ ಇರುತ್ತೆ ಭಯ ಇರೋರಿಗೆ ಯಾರಿಗೆ ಮಾತಾಡೋದು ಭಯ ಇರುತ್ತೆ ಇದನ್ನ ಅರ್ಥ ಮಾಡ್ಕೋಬೇಕು. they will react like that. ನೋಡಿ, ಸಾರ್ವಜನಿಕವಾಗಿ ನೋಡಿ ಸ್ವಾಮಿ ಕಳೆದ 10 ವರ್ಷ ಆಯ್ತು, 10 ವರ್ಷದಿಂದ ಇದೇ ವಿಚಾರನ ಪದೇ ಪದೇ ಪ್ರಸ್ತಾಪ ಮಾಡ್ತಾ ಇದ್ರಿ. ಇದು ಒಂದೇ ವಿಚಾರದಲ್ಲಿ 4 FIR ಹಾಕಿದ್ರಿ ನೀವು. ಒಬ್ಬ ಮನುಷ್ಯನ ಮೇಲೆ ಪದೇ ಪದೇ ನೀವು FIR ಹಾಕಿದ್ರಿ. ನೀವು ಸರಿಯಾಗಿ ತನಿಖೆ ಮಾಡ್ತಾ ಇದ್ರಲ್ಲ, SIT ತನಿಖೆ ಮಾಡಿ ನಾವು ತನಿಖೆ ಈಗ ಮಾಡೋ ಸುಪ್ರೀಂ ಕೋರ್ಟ್ ಆದೇಶ ಸುಪ್ರೀಂ ಕೋರ್ಟ್ ಆದೇಶವನ್ನು ಮಾಡ್ತಾ ಇರೋದು. SIT ನಲ್ಲಿ ಇಂಥದ್ದೇ ಆಗಿದೆ, ಇಂಥದ್ದೇ ವಿಚಾರ ಆಗಿದೆ ಅಂತ ಸುಪ್ರೀಂ ಕೋರ್ಟ್ಗೆ ಮಧ್ಯಂತರ ವರದಿ ಸಲ್ಲಿಸಿದ್ದಾರೆ ಅಂತ ಹೇಳಿದಾಗ ಇಂತಿಂಥದ್ದೇ ಅಂತ ಪ್ರಶ್ನೆಯಲ್ಲಿ ಬರ್ತಾ ಇದೆಯಲ್ಲ, ಯಾರು ಸ್ವಾಮಿಗೆ ಎಲ್ಲಿಗೆ ಹೇಳಿದ್ದಾರೆ, ಹೆಂಗ್ ಹೇಳಿದ್ರು ಈ ವಿಷಯ? ಸರಿ, ಹೆಂಗೆಲ್ಲ ಬಂತು? ಇಂಥದೆಲ್ಲ ಒಬ್ಬ ಮನುಷ್ಯನ ತೇಜೋದಯ ಮಾಡೋ ಅಂತ ವಿಚಾರ ಆಗಬಾರ್ದು. ಅದು ಯಾರೇ ರಾಜಕಾರಣಿ ಇರ್ಲಿ, ಆ ತೇಜೋದಯ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಪದೇ ಪದೇ ಇದನ್ನ ಆಗ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಒಬ್ಬ ಮನುಷ್ಯನಿಗೆ ಬೇಜಾರಾಗ್ತದೆ. ಬೇಜಾರಾದಂಥ ಸಂದರ್ಭದಲ್ಲಿ ಈ ಪಬ್ಲಿಕ್ ಸರ್ವಿಸ್ ನಲ್ಲಿ ಇದ್ದಾಗ ಮಾತಾಡ್ತಕ್ಕಂಥದ್ದು ಮಾತಿನ ಭರಾಟೆನಲ್ಲಿ ಮಾತಾಡಿರ್ಬೋದು. ಅದನ್ನ ಮಾತಾಡಿರ್ತಕ್ಕಂಥ ವಿಚಾರ ಅವರು ಯಾವ ರೂಪದಲ್ಲಿ ಮಾತಾಡಿದ್ರು ಆ ಸಮಯದಲ್ಲಿ ಆ ಕ್ಷಣದಲ್ಲಿ ಮಾತಾಡಿದ್ರು, ಇಮಿಡಿಯೇಟ್ ಅವ್ರು ಹೇಳಿದ್ರು ನಾನು ಪ್ರೂವ್ ಆದ್ರೆ ನಾನು ನನ್ನನ್ನು ಬೇಕಾದ್ರೆ ನೇಣು ಹಾಕ್ಲಿ, ನನಗೆ ನೇಣು ಹಾಕ್ಲಿ ಅಂತ ಹೇಳಿ ಹಾಗಾಗಿ ನಾವು ಸಿಂಪತಿ ಯಾವ ನಮಗೆ ಮುಖ್ಯಮಂತ್ರಿ ಮಾಜಿ ಮುಖ್ಯಮಂತ್ರಿ ಹೇಳೋ ಮಾತಾಡು ಬಂದ್ರೆ ಜನ ಏನ್ ಹೇಳ್ತಾರೆ, ಜನ ಏನ್ ಹೇಳ್ತಾರೆ ನಾಳೆ ಪ್ರತಿ ಸಾರಿ ಅದಲ್ಲ ಮುಖ್ಯಮಂತ್ರಿಗಳು ಮಾಜಿ ಮುಖ್ಯಮಂತ್ರಿ ಆಗಿದ್ದವರು ನೇಣು ಹಾಕೊಳ್ತೀವಿ ಅಂತಕ್ಕಂಥ ಪದನ ವಾಪಸ್ ತಗೋಬೇಕು. ಸಣ್ಣ ಪುಟ್ಟವರಲ್ಲ ನೀವು ಎನ್ಕ್ವೈರಿ ಮಾಡಿ ಕಾಂಗ್ರೆಸ್ ಅವರಲ್ಲ, ಸುಪ್ರೀಂ ಕೋರ್ಟ್ ನಾಳೆ ಬೆಳಿಗ್ಗೆ 10 ಸರಿ ಬೇಕಾದ್ರೂ ಎನ್ಕ್ವೈರಿ ಬೇಕಾದ್ರೆ ನಿಮ್ ಮುಂದೆ ನಿಂತ್ಕೊಂತೀವಿ ನಾವು. ಎಲ್ಲಿ ನೋಡಿ ಅದರಲ್ಲಿ ನೋಡಿ ಮೊನ್ನೆ ಏನಾಯ್ತು ಒಬ್ಬ ಬಡೇರೆ ವಿಚಾರದಲ್ಲಿ 20 ಲಕ್ಷ ಮಗನಿಗೆ 2 ಸರಿ 20 ಲಕ್ಷ ಅಕೌಂಟಿಗೆ ಕೊಟ್ಟಿದ್ದೆ ಅಂತ ಆದ್ಮೇಲೆ ಇದರಲ್ಲಿ ಕುಮಾರಸ್ವಾಮಿ ಪಾತ್ರ ಏನಿದೆ ರೀ? ಕುಮಾರಸ್ವಾಮಿ ಪಾತ್ರ ಪದೇ ಪದೇ ಟಿವಿನಲ್ಲಿ ಮೆರಿಟ್ ಹೋಗಲ್ಲ, ಬಟ್ ಸ್ಟೇಟ್ಮೆಂಟ್ ಮುಖ್ಯಮಂತ್ರಿ ಕಚೇರಿಯಿಂದ ಬಂದ ಒತ್ತಡದಿಂದಾಗಿ ನೋಡಿ ಸಮಯ ಒಂದ್ ನಿಮಿಷ ಭಟ್ರೆ ದಯಮಾಡಿ ಕ್ಷಮಿಸಿ. ನಾನೊಬ್ಬ ಸೀನಿಯರ್ IAS ಆಫೀಸರ್. ನಾನು ಸೀನಿಯರ್ IAS ಆಫೀಸರ್ಗೆ ರಾಜ್ಯ ಆಳೋದಕ್ಕೆ ಕೆಲವು ಸರಿ ಪ್ರೆಸಿಡೆಂಟ್ ರೂಲ್ ಬಂದಾಗ ಅವನೇ ಮುಖ್ಯಮಂತ್ರಿ ಆಗಿರ್ತಾನೆ. ಮುಖ್ಯಮಂತ್ರಿ ಆಗಿರ್ತಂತ ಅಂತ ಒಂದು ಪೋಸ್ಟಲ್ಲಿ ಇರ್ತಕ್ಕಂಥ ಮನುಷ್ಯ ನಿನಗೆ ಒಬ್ಬ ಮುಖ್ಯಮಂತ್ರಿ ಈ ತರ ಒತ್ತಡ ಮಾಡ್ತಾರೆ ಅಂದ್ರೆ ನಿಮ್ ಚೀಫ್ ಸೆಕ್ರೆಟರಿ ಕಂಪ್ಲೇಂಟ್ ಮಾಡ್ರಿ. ಜಂತಕಲ್ ಮೈನಿಂಗ್ ಕಂಪನಿಗೆ ನೀವೇನ್ ನವೀಕರಣ ಮಾಡ್ತೀರಿ ಅದು ಹಿಂದಿನಿಂದ ಅದು ಯಾವ್ದು ಸರ್ 85 ಆಗಿರ್ತಕ್ಕಂಥ ವಿಚಾರ 2005 225 ರಾಮಕೃಷ್ಣ ಹೆಗಡೆ ಅವ್ರ ಕಾಲದಿಂದ ಬಂದಿರತಕ್ಕಂಥ ವಿಚಾರನ ಇವತ್ತು ಅವ್ರು ಯಾರು ಬಡೇರಿಯ ಈ ತರ ನನಗೆ ಒತ್ತಡ ಮಾಡಿದ್ರು ಅಂತ ಹೇಳ್ತಕ್ಕಂಥ ವಿಚಾರ ಅದಕ್ಕೆ ನಾನು ಹೇಳೋದು ಒಬ್ಬ IAS ಅಧಿಕಾರಿ ಆಗಿ ನನಗೆ ಒತ್ತಡ ಬಂತು ಅಂತ ಹೇಳ್ಬಾರ್ದು. ಒಂದು ಈ ಇಶ್ಯೂ ನಾವು ಡಿಸ್ಕಷನ್ ನಲ್ಲಿರೋ ಟಾಪಿಕ್ ಹೋದ್ರೆ ಅವರು ನಾನು ಪಬ್ಲಿಕ್ ಅಲ್ಲಿ ಸೂಸೈಡ್ ಮಾಡ್ಕೊಂತೀನಿ ಅಷ್ಟೇ ನಮ್ಮ ಟಾಪಿಕ್ ಇರೋದು. ಲೆಟ್ ಅಸ್ ಸ್ಟಿಕ್ ಟು ದಟ್. ಅದರ ಬಗ್ಗೆ ರಾಜಕಾರಣಿ ಚಂಪಾ ಅವ್ರು ಹೇಳಿದ್ರಲ್ಲ, ನೀವು ನಾಟಕ ಡ್ರಾಮಾ ಮಾಡಬೇಡಿ ಸ್ವಾಮಿ, ನೀವು ಏನಿದೆ ನೆಟ್ಟಿಗೆ ಹೇಳಿ. ಇನ್ನೊಂದು ಜೋಡಿಸ್ಬೇಕು. ನಾನು ಒಬ್ಬ ನಾಗರಿಕನಾಗಿ ನಾನು ಏನು ನಿರೀಕ್ಷೆ ಮಾಡ್ತೇನೆ ಅಂತಂದ್ರೆ ನಮ್ಮ ರಾಜಕೀಯ ಜೀವನ ಸಾಮಾಜಿಕ ಜೀವನದ ನಾಯಕರು ಅಂತ ಏನಿದಾರಲ್ಲ, ಸಾರ್ವಜನಿಕವಾಗಿ ಮಾತಾಡೋ ಮುಂದೆ ಸ್ವಲ್ಪ ಘನತೆಯಿಂದ ಸಂಯಮದಿಂದ ಮಾತಾಡಬೇಕು. ಏನೇ ಭಾವಾವೇಶ ಬಂದರೂ ಸಹಿತ ಅದನ್ನು ಕಂಟ್ರೋಲ್ ಮಾಡ್ಕೊಳ್ಳಿಕ್ಕೆ ಯಾರು ಸಾಧ್ಯ ಐತಿ ಅವ ಮಾತ್ರ ನಾಯಕರಾಗಲಿಕ್ಕೆ. ಸರ್, ಎಂತೆಂಥ ಮುಖ್ಯಮಂತ್ರಿಗಳು ನಾವು ನೋಡಿದೀವಿ, ಮಾಜಿ ಮುಖ್ಯಮಂತ್ರಿಗಳಿದ್ದಾರೆ, ಎಮೋಷನಲ್ ಆಗಿ ಸ್ಟೇಟ್ಮೆಂಟ್. ಯಡಿಯೂರಪ್ಪರವರು ಜೈಲಿಗೆ ಹೋಗಿ ಬಂದ ಮೇಲೆ ಕೈ ಎಳೆತ್ಕೊಂಡ್ ಬಂದ್ರು ಅವರು. ಅಪ್ರಿಸಿಯೇಟ್ ಹಿಸ್ ಕರೇಜ್. ಅಲ್ಲ, ಅದ್ರ ಹಿಂಗ್ ಮಾಡಿದ್ರು ಬರ್ಬೇಕಾದ್ರು ಅಲ್ರಿ ಕಂಟ್ರಿ. ಐ ಅಪ್ರಿಸಿಯೇಟ್ ದಟ್ ಲೀಡರ್. ಭಟ್ರ
ನಾವು ಸರ್, ಮತ್ತೆ ಸ್ವಾಮಿ ನಮ್ಮ ಅಲ್ಲ, ಜೈಲಿಗೆ ಅಲ್ಲ, ತಪ್ಪು ಕೋರ್ಟ್ ಮಾಡಿದ್ರೆ ಖುಲಾಸೆ ಜೈಲಿಗೆ ಮಾಡಲ್ಲ. ಹಾಕಿದ್ದೆ. ಇದರ ಅರ್ಥ- ತಪ್ಪು ಮಾಡಿ ಜೈಲ್ಗೆ ಹೋಗಿದ್ದಲ್ಲ, ಇದರ ಅರ್ಥ ಬೇರೆನೂ ತನಿಖೆ ಆಗ್ಬೋದು. ಎದುರಿಸಿದ್ರು, ಸತ್ಯ ಈಚೆ ಬಂತು. ಇದರ ಅರ್ಥ ಬೇರೆನೂ ಆಗ್ಬೋದು. ಸರ್, ಹೋಗ್ಬಿಟ್ಟು ಮಾಜಿ ಮುಖ್ಯಮಂತ್ರಿಗಳೆಲ್ಲ Public ಅಲ್ಲಿ ನಾನು ಸಾರ್ವಜನಿಕ ಎಲ್ಲ- ಅಂದ್ರೆ ನಿಮ್ಗೇನು ನ್ಯಾಯದ ಬಗ್ಗೆ ನಂಬಿಕೆ ಇಲ್ವಾ? ಇನ್ನೊಂದು ಹೇಳ್ಬೋದಾಗಿತ್ತು. Supreme ನನಗೆ Court monitoring ನಾನು investigation. ತಪ್ಪಾದ್ರೆ ಐ ಆಮ್ ರೆಡಿ ಟು ಫೇಸ್ ಎನಿ Yes, ಪನಿಷ್ಮೆಂಟ್. consequences ಮುಗ್ದೋಗ್ತದೆ. ಅದನ್ನ ಮುಗ್ದೋಗೋದು. ಇಮಿಡಿಯೇಟ್ ಅಲ್ಲೇ ಕ್ಲಾರಿಫೈ ಮಾಡಿದ್ರು. ಮಾತಿನ ಭರಾಟೆಯಲ್ಲಿ ಮಾತಾಡುವಾಗ ಸಂದರ್ಭದಲ್ಲಿ ಅವಾಗ ಮಾತಾಡಿದ್ರು, ನಾನು ಇದ್ದೆ ಅವಾಗ, ನಾನು ಕೇಳಿಸ್ಕೊಂಡೆ. ಅವಾಗ ನಾನು ಈ ಥರ ಹೇಳಿದೆ ಅಂದ್ರೆ, ಇಲ್ಲ ಮೊದಲು ನೀವು ಹಿಂಗೆ ಹೇಳಿದ್ರಿ, ಆಮೇಲೆ ಅದನ್ನ ಇದು ಅಲ್ಲ ಹೇಳಿದ್ರಿ, ನೀವು ಕ್ಲಾರಿಫೈ ಮಾಡಿದ್ರಿ ಎಲ್ಲ ಅಂತ ಕೇಸ್ ಹೇಳಿದ್ರು. ಇರೋರೆಲ್ಲ ನಾನು ಸಾರ್ವಜನಿಕ ಆತ್ಮಹತ್ಯೆ ಮಾಡ್ಕೊತೀನಿ ಅಂತ ಹೊರಟ್ಬಿಟ್ರೆ ಕೇಸ್ಗಳು ನಾನು ರಸ್ತೆಗಳೆಲ್ಲ ಹೋಗ್ಬಿಟ್ಟು ಗ್ರೇವ್ ಯಾರ್ಡ್ ಆಗ್ಬಿಡಲ್ವಾ? ಒಂದ್ ಕಡೆ ಎಲ್ಲ ಅಲ್ಲ, ಆತ್ಮಹತ್ಯೆ ಮಾಡ್ಕೊಂಡು ಅದು ಅಕ್ಷಮ್ಯ ಅಪರಾಧ. ಅಪರಾಧ ಹೆಂಗೆ ಅಂತ ಹೇಳಿದ್ರೆ, ನಾನು ಆತ್ಮಹತ್ಯೆ ಮಾಡ್ಕೊಂತೀನಿ ಅಂತ ಹೇಳಿದ್ರೆ ಇವ್ರಿಗೆ ಚಂಪಾ ಸಾಹೇಬ್ರು ಹೇಳಿಲ್ಲ. ಈಗ ಒಬ್ರು ಯಾರು ಬಾಟ್ಲಿ ಇಟ್ಕೊಂಡು ನೀರು ಬಾಟ್ಲಿ ಇಟ್ಕೊಂಡು ಕುಡಿತೀನಿ ಅಂತ ಹೇಳೋದಾಗಲೇ ಪೊಲೀಸರು ಬಂದು ಇಟ್ಕೊಂತಾರೆ ಅಂತ ಹೇಳಿ. ಹಾಗಾಗಿ ಏನೋ ಮಾತಿನ ಭರಾಟೆನೆಲ್ಲ ಅದು ಮಾತಾಡಿದ್ ಬಿಟ್ರೆ ಅದು ಆಮೇಲೆ ಇನ್ನು ಒಳ್ಳೆ ಟಾಪಿಕ್ಗಳಿದೆ. ಜಮ್ಮು ಕಾಶ್ಮೀರದ ನವಟಾದಲ್ಲಿರೋ ಜಮಿಯಾ ಮಸೀದಿ ಬಳಿ ಕರ್ತವ್ಯ ನಿರತ ಹಿರಿಯ ಪೊಲೀಸ್ ಅಧಿಕಾರಿಯೊಬ್ಬರನ್ನ ಉದ್ರಿಕ್ತ ಗುಂಪೊಂದು ದಾಳಿ ಮಾಡಿ ಹತ್ಯೆಗೈದಿದೆ. ಡಿವೈಎಸ್ಪಿ ಅಯೂಬ್ ಪಂಡಿತ್ ಮೃತ ಪೊಲೀಸ್ ಅಧಿಕಾರಿ. ನಿನ್ನೆ ರಾತ್ರಿ ಶ್ರೀನಗರದ ಜಾಮಿಯಾ ಮಸೀದಿ ಬಳಿ ನಡೀತಾ ಇದ್ದ ಗಲಭೆ ನಿಯಂತ್ರಿಸುವ ಸಲುವಾಗಿ ಅಯೂಬ್ ಪಂಡಿತ್ ಗುಂಪಿನ ಮೇಲೆ ಗುಂಡಿನ ದಾಳಿ ನಡೆಸಿದರು. ಇದರಿಂದ ಕೆರಳಿದ ಗುಂಪು ಅಯೂಬ್ರನ್ನ ಅಟ್ಟಾಡಿಸಿಕೊಂಡು ಹೋಗಿ ಹತ್ಯೆಗೈದಿದೆ ಅಂತ ಈ ಪೊಲೀಸ್ ಅಧಿಕಾರಿಗೆ ಹೇಳಿಕೆ ಇದು. ಇಂದು ಸರ್ಕಾರಿ ಗೌರವದೊಂದಿಗೆ ಅವರ ಅಂತ್ಯಕ್ರಿಯೆ ನಡೆಸಲಾಯಿತು. ಈ ವೇಳೆ ಜಮ್ಮು ಕಾಶ್ಮೀರದ ಮುಖ್ಯಮಂತ್ರಿ ಮೆಹಬೂಬ್ ಮುಫ್ತಿ ಹಾಗೂ ಹಿರಿಯ ಸೇನಾಧಿಕಾರಿಗಳು ಭಾಗವಹಿಸಿದರು. ಇನ್ನು ಹತ್ಯೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಇಬ್ಬರನ್ನು ಬಂಧಿಸಲಾಗಿದೆ. ಮತ್ತೊಬ್ಬ ಆರೋಪಿಯ ಬಂಧನಕ್ಕೆ ಪೊಲೀಸರು ಬಲೆ ಬೀಸಿದ್ದಾರೆ. ಹತ್ಯೆಯನ್ನು ಮುಖ್ಯಮಂತ್ರಿ ಮೆಹಬೂಬಾ ಮುಫ್ತಿ ಖಂಡಿಸಿದ್ದಾರೆ. इन कभी कदर के मुकद्दस मौके पे एक शख्स जो लोगों की हिफाजत के लिए अपना फर्ज अंजाम दे रहा है, उसको इस तरह से मारपीट करके उसको मार देना, इससे बड़ा शर्मनाक वाक़या कोई हो नहीं सकता है। और खासकर ये जो डीएसपी साहब थे, इन्होंने ये सोचा कि ये इनका अपना इलाका है, इसलिए इन्होंने बड़े दिन ಯಸ್, ಆ ಮಸೀದಿಯಲ್ಲಿ ಏನು ನಮಾಜ್ ನಡೀತಾ ಇತ್ತು ಆ ಸಂದರ್ಭದಲ್ಲಿ ಅಯೂಬ್ ಪಂಡಿತ್ ಅವರು ಏನು ಅಲ್ಲಿ ಹೋಗಿದ್ರು. ಒಂದು ವರದಿಗಳ ಪ್ರಕಾರ ಅವರು ಒಳಗಡೆ ತಮ್ಮ ಮೊಬೈಲಿಂದ ಫೋಟೋ ತೆಗಿತಾ ಇದ್ರು. ಅದು ಎಷ್ಟರ ಮಟ್ಟಿಗೆ ನಿಜನೋ ಗೊತ್ತಿಲ್ಲ. ಅವರು ಪೊಲೀಸ್ ಯೂನಿಫಾರ್ಮ್ ಧರಿಸಿರಲಿಲ್ಲ. ಆದರೆ ಆ ಸಂದರ್ಭದಲ್ಲಿ ಪ್ರಾರಂಭ ಆಯಿತು. ಏನು ಮಾಬ್ ಬಂದು ಅವರು ಸುತ್ತುವರೆದಾಗ ಸ್ವರಕ್ಷಣೆಗಾಗಿ ಅವರು ಗುಂಡು ಹೊಡಿತಾರೆ. 2 ಸುತ್ತು ತಕ್ಷಣ ಎಲ್ಲರೂ ಸೇರಿ ಅವ್ರನ್ನ ಹೊಡೆದು ಅಲ್ಲೇ ಕೊಲೆ ಮಾಡ್ತಾರೆ. ಈವನ್ ಅವ್ರು ಪೊಲೀಸ್ ಅಧಿಕಾರಿ ಅನ್ನೋದು ಕೂಡ ಬಹಳ ಹೊತ್ತಿನವರೆಗೆ ಗೊತ್ತಾಗಲ್ಲ. ಇವತ್ತು ಏನೋ ಅವರ ಅಂತ್ಯ ಸಂಸ್ಕಾರ, ದೇಹದ ಅಂತ್ಯ ಸಂಸ್ಕಾರ ನಡೀತು. ಅವರ ನೆಂಟರು ಇಷ್ಟರು ಎಲ್ಲರೂ ಬಂದು ಕಣ್ಣೀರು ಹಾಕಿದ್ರು. ಕಾಶ್ಮೀರ ಎತ್ತ ಸಾಗ್ತಾ ಇದೆ ಅನ್ನುವ ಮಾತನ್ನು ಕೂಡ ಅವರು ಆಡಿದ್ರು. ಸೊ ನಮಗೆ ಬೇಕಾದ ಸ್ವಾತಂತ್ರ್ಯ ಇದೇನಾ ಅನ್ನುವ ಪ್ರಶ್ನೆಗಳನ್ನು ಕೂಡ ಕೆಲವರು ಕೇಳಿದ್ರು. ಆದರೆ ಒಟ್ಟಾರೆಯಾಗಿ ಇಲ್ಲಿರುವ ಸಮಸ್ಯೆ ಏನಿದೆ, ನೀವು ಜಮ್ಮು ಮತ್ತು ಕಾಶ್ಮೀರದ ಸಂಬಂಧಪಟ್ಟ ಹಾಗೆ ನಿಮ್ಮ ನೀತಿ, ಕೇಂದ್ರ ಸರ್ಕಾರದ ನೀತಿ ಇದೆಯಲ್ಲ, ಅದರ ಪರಾಮರ್ಶೆ ನಡೆಯಬೇಕಾದ ಅನಿವಾರ್ಯತೆ ಇದೆ. ಕೇವಲ ಗುಂಡಿನ ಬಂದೂಕಿನ ಮೂಲಕ ಸಮಸ್ಯೆ ಬಗೆಹರಿಸ್ತೀನಿ ಅನ್ನೋದಾಗಲಿ, ಬರೀ ದೇಶ ಪ್ರೇಮದ ಭಾಷೆಗಳನ್ನು ಹೊಡೆದು ಸಮಸ್ಯೆಯನ್ನು ಬಗೆಹರಿಸ್ತೀನಿ ಅನ್ನೋದು ಮೂರ್ಖತನ ಅನ್ನೋದು ಇತ್ತೀಚೆಗೆ ಅರ್ಥ ಆಗುವ ಸ್ಥಿತಿ ಬಂದಿದೆ. ಯಾರಿಗೆ ಅರ್ಥ ಮಾಡ್ಕೋಬೇಕು ಅವ್ರು ಅರ್ಥ ಮಾಡ್ಕೋತಾರ ಇಲ್ಲೋ ಗೊತ್ತಿಲ್ಲ. ಕೇವಲ ದೇಶ ಪ್ರೇಮ, ಗುಂಡು ಬಂದೂಕು ಇಂಥದ್ದು ಯಾವ ಸಮಸ್ಯೆಯನ್ನು ಬಗೆಹರಿಸಲ್ಲ. ನಮ್ಮ ಗಣ್ಯ ಅತಿಥಿ ಒಂದೊಂದು ರಿಯಾಕ್ಷನ್ ತೊಗೊಂಡು ನಮ್ಮ ಮುಂದಿನ ಸ್ಟೋರಿ ಹತ್ರ ಹೋಗ್ತೀನಿ. ಎಸ್ ಚಪ್ಪ, ಏನು ಹೇಳ್ತೀರಿ ಸರ್? ಒಟ್ಟಾರೆ ಈ ಸಿಚುವೇಶನ್ ಏನು ನಿರ್ಮಾಣ ಆಗ್ತಾ ಇದೆ, ಇಲೆಕ್ಷನ್ 2% ಆಯ್ತು, ಎಂತ ಹಾರಿಬಲ್. ಜನನೇ ಸುತ್ತುವರೆದು ಪೊಲೀಸ್ ಅಧಿಕಾರಿ ಹೊಡೆಯುವ ಮಟ್ಟಿಗೆ ಕಾಶ್ಮೀರದ ಸಮಸ್ಯೆಯನ್ನು ತಗೊಂಡೋಗಿ ನಿಲ್ಲಿಸಿದ್ದೀವಿ ನಾವು ಮಾತಾಡ್ಬಿಟ್ಟು. ಅಲ್ಲಿಯ ಜನರನ್ನು ನಾವು ಇನ್ವಾಲ್ವ್ ಮಾಡ್ಕೊಳ್ದೇನೆ ಕಾಶ್ಮೀರ ಅನ್ನೋದೇನು ಭೂಪಟ ಅನ್ನುವ ರೀತಿಯಲ್ಲಿ ವರ್ತಿಸ್ತಾ ಜನರನ್ನು ಹೊರಗಿಟ್ಟಂಥ ಅಪಾಯಕಾರಿ ಸ್ಥಿತಿಗೆ ತಲುಪಿಟ್ಟಿದ್ದೀವಿ. ಎಸ್ ಇಲ್ಲಿ ಭಾಳ ಅಪಾಯಕಾರಿ ಸ್ಥಿತಿ ಇದು. ಈ ಜನ ಸುತ್ತುವರೆದು ಮಾಬ್ ವೈಲೆನ್ಸ್ನಿಂದ ಕೊಲೆ ಆದರೆ, ನಮ್ಮ ಪತ್ರಿಕೆಗಳಾದರೆ ಜನರಿಂದ ಧರ್ಮದೇಟು ಅಂತ ಶೀರ್ಷಿಕೆ ಕೊಡ್ತೀವಿ. ಹೌದಾ? ಎಸ್, ಕರೆಕ್ಟ್. ಇದು ಆಗಬಾರ್ದು. ನೀವು ಹೇಳ್ದಂಗೆ ಪ್ರಭುತ್ವದಲ್ಲಿ ಇರೋರು ಎಲ್ಲ ಸಮಸ್ಯೆಗಳು ಸಹಿತ ಪ್ರಜಾಸತ್ತಾತ್ಮಕ ರೀತಿಯೊಳಗೆ ಜನಾಭಿಪ್ರಾಯಕ್ಕೆ ಸ್ಪಂದನೆ ನೀಡೋ ರೀತಿಯೊಳಗೆ ಪರಿಹಾರವನ್ನು ಮಾಡಬಹುದು ಹೊರತು ಎಲ್ಲನೂ ನಾನು ಗೋಳಿಬಾರ ಮಾಡಿ ಗುಂಡು ಹಾರಿಸಿ ಬಗೆಹರಿಸ್ತೇನೆ ಅಂತಂದರೆ ಭಾಳ ಜನ ನಡೆಯೋದಿಲ್ಲ, ಸ್ವಲ್ಪ ಜನ ನಡಿಬಹುದು. ಎಸ್ ನಿರಂಜನ್ ರಾವ್, ಎಲ್ಲೋ ಜಮ್ಮು ಕಾಶ್ಮೀರದ ನೀತಿಯಲ್ಲಿ, ಸರ್ಕಾರ ನೀತಿಯಲ್ಲಿ ಎಲ್ಲೋ ಪ್ರಾಬ್ಲಮ್ ಇದೆ, ಅಪ್ರೋಚ್ ಅಲ್ಲಿ ಅಂತ. ಸರ್, ಈಗ
ನೋಡಿ, ಪಂಜಾಬಲ್ಲಿ ಎಂಥ ಪ್ರಾಬ್ಲಮ್ ಇತ್ತು, KPS ಗಿಲ್ ಅಂತ ಒನ್ ಆಫೀಸರ್, ಅದನ್ನು ಕಂಪ್ಲೀಟ್ ಕಂಟ್ರೋಲಿಗೆ ತಂದರು. ಇಲ್ಲಿ ಏನಾಗ್ತಾ ಇದೆ, ರೂಟು ಟ್ರ್ಯಾಕ್ ಹೋಗ್ತಾ ಇಲ್ಲ. ಒಂದು ಸೆಂಟ್ರಲ್ ಗೌರ್ಮೆಂಟು ಆರ್ಟಿಕಲ್ 370 ತೆಗಿತೀನಿ ಅಂದರು, ಆಗಲಿಲ್ಲ. ಅಲ್ಲಿ ಮೆಹಬೂಬಾ ಅವ್ರ ಜೊತೆಗೆ ದೇ ಆರ್ ಸಪೋರ್ಟಿಂಗ್ ಟೆರರಿಸಮ್. ಇವರು ಅವ್ರ ಜೊತೆ ಟೈಅಪ್ ಮಾಡಿಕೊಂಡು ಅದನ್ನು ಇಶ್ಯೂ ಮಾಡೋಕ್ಕೂ ಆಗ್ತಾ ಇಲ್ಲ. ಎರಡನೇ ಮೇಜರ್ ಇಶ್ಯೂ ಏನು, ಸೆಂಟ್ರಲ್ ಗೌರ್ಮೆಂಟ್ ಫೇಲ್ಡ್ ಇನ್ ದಿಸ್ ಟೋಟಲಿ it is a total failure of the central government policy to maintain law and order in the Jammu Kashmir region, mainly because their military forces are not putting enough pressure there. One, they are playing dramatics. ಈಗ ಕಾಶ್ಮೀರಲ್ಲಿ ಹೋಗಿ ನಾವು ಎನ್ಕೌಂಟರ್ ಮಾಡಿ ಒಬ್ಬೊಬ್ಬರೇ ಇದ್ದಾಗ ಆಗುತ್ತೆ. ಆಮೇಲೆ ಸ್ಟೂಡೆಂಟ್ ಸೆಕ್ಯೂರ್ ಇಲ್ಲ ಸರ್, ಇವತ್ತಲ್ಲಿ ಅಲ್ಲಿ ಜನಕ್ಕೆ ಸೆಕ್ಯೂರಿಟಿ ಇಲ್ಲ. ಈಗ ಹಿಂದೂಸ್ ಬಿಟ್ಬಿಡಿ, ಮುಸ್ಲಿಮ್ಸು ಸೆಕ್ಯೂರಿಟಿ ಇಲ್ಲ. ಈಗ ಬಹಳ ಮುಖ್ಯವಾಗಿರ್ತಕ್ಕಂಥ ವಿಚಾರ ಏನಂದ್ರೆ, ನಾವು ಲೋಕಲಲ್ಲಿ ಇರ್ತಕ್ಕಂಥ ಅಲ್ಲಿ ವಾಸ ಮಾಡ್ತಾ ಇರ್ತಕ್ಕ ಜನಗಳನ್ನ ವಿಶ್ವಾಸಕ್ಕೆ ತಗೊಂಡೇ ಇದ್ರೆ ಈ ಕೆಲಸ ಅವ್ರನ್ನ ಫಸ್ಟ್ ವಿಶ್ವಾಸ ಗಳಿಸ್ಬೇಕು. ನೀವು ಯಾವಾಗಲೂ 24 ಗಂಟೆ ಬಂದೂಕಲ್ಲಿ ಗುಂಡಲ್ಲಿ ಚಂಪಾ ಅವ್ರು ಹೇಳ್ದಂಗೆ ನಾವು ಮಾಡೋಕ್ಕಾಗಲ್ಲ. ವಿಶ್ವಾಸಕ್ಕೆ ತಗೊಂಡು ಅಲ್ಲಿನ ಸಮಸ್ಯೆಗಳನ್ನ ಅರಿತು ಆ ಸಮಸ್ಯೆಗಳಿಗೆ ಸ್ಪಂದಿಸಿದಾಗ ಮಾತ್ರ ಇವಾಗ ಅಲ್ಲಿ ಟೂರಿಸಂ ಇದ್ದಿದ್ರೆ ಕಾಶ್ಮೀರದಂತ ಜಾಗ ಪ್ರಪಂಚದಲ್ಲೇ ಎಲ್ಲೂ ಇಲ್ಲ ಅಂತ ಜಾಗ ನೋಡಿ. ಇವತ್ತು ಕಲ್ಲಡ್ಕದಲ್ಲಿ 4 ವರ್ಷದಿಂದ ಪೊಲೀಸ್ ವ್ಯಾನ್ ನಿಂತಿದೆ. ನಿನ್ನೆ ಡಿಸ್ಕಸ್ ಮಾಡಿ ಬಿಟ್ಬಿಡಿ ಅವಮಾನ ಸರ್. ಅದಕ್ಕೆ ನಾನು ಹೇಳೋದು, ಅಂತ ನಮ್ಮೂರಿನಲ್ಲೇ ನಾವು ಲ್ಯಾಂಡ್ ಆರ್ಡರ್ ಸಿಚುವೇಶನ್ ಶಾಂತಿನೇ ಕಾಪಾಡದೇ ಇರ್ತಕ್ಕಂಥ ಸಂದರ್ಭದಲ್ಲಿ ಇದು ನಮ್ಮೂರೇ ಕಾಶ್ಮೀರನೇ. ಅದನ್ನ ಈಗಾಗಲೇ ಆಲ್ಮೋಸ್ಟ್ ಕೈ ಬಿಟ್ಟಂಗೆ ಕಾಣ್ತದೆ. ಈ ತರ ಎಲ್ಲ ವ್ಯವಸ್ಥೆ ಮಾಡಿದ್ರು. ಒಬ್ಬ ಇನ್ಯಾವ ಪೊಲೀಸ್ ಆಫೀಸರ್ ಕೆಲಸ ಮಾಡಕ್ಕೆ ಇಷ್ಟಪಡ್ತಾನೆ? ಹಾಗಾಗಿ ಈಗ ಇದಕ್ಕೆಲ್ಲ ಸೃಷ್ಟಿಕರ್ತರು ವೋಟ್ ಬ್ಯಾಂಕ್ ರಾಜಕಾರಣ ಮಾಡಿದಂತ ಕಾಂಗ್ರೆಸ್ನವರೇ. ಯಾಕಂದ್ರೆ ರೌಂಡ್ ಟೇಬಲ್ ಕಾನ್ಫರೆನ್ಸ್ ಈ ದೇಶಕ್ಕೆ ಸ್ವತಂತ್ರ ಬರೋದಕ್ಕಿಂತ ಮುಂಚೆ ರೌಂಡ್ ಟೇಬಲ್ ಕಾನ್ಫರೆನ್ಸ್ ಆಯ್ತು. ಜಿನ್ನಾ ಕೇಳ್ತಾರೆ ಪ್ರತ್ಯೇಕ ರಾಷ್ಟ್ರ ಬೇಕು ನಮಗೆ ಅಂತ. ಆದ್ರೆ ಅಂಬೇಡ್ಕರ್ ಹೇಳ್ತಾರೆ ಯಾವುದೇ ಕಾರಣಕ್ಕೂ ಪ್ರತ್ಯೇಕ ಆಗಬಾರ್ದು, ದೇಶ ಅಖಂಡವಾಗಿರ್ಬೇಕು ಅಂತ. ಆದ್ರೆ ಜಿನ್ನಾ ಮಾತನ್ನ ಪೂರೈಸಿದಂತ ಗಾಂಧೀಜಿ ಮತ್ತು ಕಾಂಗ್ರೆಸ್ನವರು ಅವತ್ತು ಪ್ರತ್ಯೇಕ ರಾಷ್ಟ್ರಕ್ಕೆ ಕೊಟ್ಬಿಡ್ತಾರೆ. ಅಂಬೇಡ್ಕರ್ ಮಾತಾಡ್ತಾರೆ, ಈ ದೇಶದಲ್ಲಿರ್ತಕ್ಕಂಥ ಮುಸಲ್ಮಾನರು ಪಾಕಿಸ್ತಾನಕ್ಕೆ ಹೋಗ್ಬೇಕು, ಪಾಕಿಸ್ತಾನ ಹಿಂದೂಗಳು ಪ್ರತ್ಯೇಕ ರಾಷ್ಟ್ರ ಆಗೋದಾದ್ರೆ ಆ ದೇಶದಲ್ಲಿ ಇರ್ತಕ್ಕಂಥ ಹಿಂದೂಗಳು ಈ ದೇಶಕ್ಕೆ ಅಂಬೇಡ್ಕರ್ ಹಂಗೆ ಹೇಳಿಲ್ಲ. ರೌಂಡ್ ಟೇಬಲ್ ಕಾನ್ಫರೆನ್ಸ್ ಚಂಪಾ ಹೇಳ್ತಾರೆ ವಿಷಯ ಬಿಡಿ, ನೀವ್ ಹೇಳಿ ಕಾಂಗ್ರೆಸ್ ಅವರು. ರಾಮು ಅವರೇ, ಎಲ್ಲ ವಿಷಯಗಳ ಬಗ್ಗೆ ರಾಜಕೀಯಕ್ಕೆ ಬಹಳ ಸಮರ್ಥವಾಗಿ ಅಂಬೇಡ್ಕರ್ ಕೊಟೇಶನ್ ಕೊಡ್ತಾರಲ್ಲ. ರಾಮು ಅವರು ವೈಯಕ್ತಿಕವಾಗಿ ನಾನು ಕೇಳ್ತೇನೆ, ಇಂಥವ್ರು ಅಂತ ಒಂದು ಮನುವಾದಿ ಪಾರ್ಟಿಗಳಿಗೆ ಯಾಕೆ ಸೇರ್ಕೊಂಡ್ರಿ? ಅದು ಕಾಂಗ್ರೆಸ್ ಉರಿಯುವ ಮನೆ ಅಂತ ಅಂಬೇಡ್ಕರ್ ಹೇಳಿದ್ದಾರೆ. ಇದನ್ನ ತಿಳ್ಕೋಬೇಕು ಫಸ್ಟ್. ಕಾಂಗ್ರೆಸ್ ಉರಿಯುವ ಮನೆ. ಗೊತ್ತಿಲ್ಲ ನನಗೆ, ಕಾಶ್ಮೀರ ಏರಿದೆ ಇವತ್ತು ಹೊತ್ತು ಉರಿಯುವ ಸ್ಥಿತಿ ಬಂದಿದೆ. ಪೊಲೀಸ್ ಅಧಿಕಾರಿ ನಮಾಜ್ ನಡೆಯುವಾಗ ಹೋದ್ರೆ ಅವನು ಜನ ಸುತ್ತು ಹೊಡಿತಾರೆ ಎಂದು ಬಹಳ ಡೇಂಜರಸ್ ಸಿಚುವೇಶನ್, ಅಪಾಯಕಾರಿ ಸ್ಥಿತಿ. ಇನ್ನು ಅಲ್ಲಿಯ ಜನರ ಮನಪರಿವರ್ತನೆ ಮಾಡುವ ಕೆಲಸ ನಡಿಬೇಕಾಗಿದೆ, ಅಭಿವೃದ್ಧಿ ನಡಿಬೇಕಾಗಿದೆ. ಯಾರು ಟೆರರಿಸ್ಟ್ ಆಗ್ತಿದ್ದಾರೆ ಅವ್ರಿಗೆ ಕೆಲಸ ಕೊಟ್ಟು ಮೇನ್ ಸ್ಟ್ರೀಮಿಗೆ ತರಬೇಕಾಗಿದೆ. ಆ ಬಗ್ಗೆ ಮಾತನಾಡದೆ ಬರೀ ಬಂದು ಕೇಳೋದು ಪಾಕಿಸ್ತಾನ ಮುಗಿಸ್ತಾರೆ ಕಥಮ್ ಅಂದರೆ ಇಲ್ಲಿ ಕಥಮ್ ಆಗೋರು ಬೇರೆಯವರು. ಎನಿವೆ, ಮುಂದಿನ ಸ್ಟೋರಿ ಅಂತ ನೋಡೋಣ. ಕೇಂದ್ರ ಸರ್ಕಾರ ಇಂದು 3ನೇ ಸ್ಮಾರ್ಟ್ ಸಿಟಿ ಪಟ್ಟಿಯನ್ನು ಬಿಡುಗಡೆ ಮಾಡಿದೆ. ಹೊಸ ಪಟ್ಟಿಯಲ್ಲಿ ಉದ್ಯಾನ ನಗರಿ ಬೆಂಗಳೂರು ಸ್ಥಾನ ಪಡೆದುಕೊಂಡಿದೆ. ಈ ಬಾರಿಯ ಸ್ಮಾರ್ಟ್ ಸಿಟಿ ಪಟ್ಟಿಯಲ್ಲಿ ತಿರುವನಂತಪುರ, ನವರಾಯಪುರ, ರಾಜ್ಕೋಟ್, ಅಮರಾವತಿ, ಪಾಟ್ನಾ, ಕರೀಂನಗರ್, ಮುಜಫರ್ನಗರ್, ಪುದುಚೇರಿ, ಗಾಂಧಿನಗರ್, ಕರೀಂನಗರ್ ಸೇರಿದಂತೆ 30 ನಗರಗಳು ಸೇರಿವೆ. ಈ ಮೂಲಕ ಈ ಯೋಜನೆಗೆ ಈವರೆಗೆ ಆಯ್ಕೆಯಾದ ನಗರಗಳ ಸಂಖ್ಯೆ 90ಕ್ಕೇರಿದೆ. 100 ನಗರಗಳನ್ನ ಸ್ಮಾರ್ಟ್ ಸಿಟಿ ಆಗಿಸೋದು ಕೇಂದ್ರ ಸರ್ಕಾರದ ಉದ್ದೇಶ. 10 ನಗರಗಳ ಆಯ್ಕೆ ಇನ್ನೂ ಬಾಕಿ ಇದೆ. ಸ್ಮಾರ್ಟ್ ಸಿಟಿ ಯೋಜನೆಗೆ ಕೇಂದ್ರ ಈ ಬಾರಿ 57,393 ಕೋಟಿ ರೂಪಾಯಿಯನ್ನು ವಿನಿಯೋಗಿಸಲಿದೆ. ಇನ್ನು ಸ್ಮಾರ್ಟ್ ಸಿಟಿಗೆ ಬೆಂಗಳೂರು ಆಯ್ಕೆ ಆಗಿರೋ ಬಗ್ಗೆ ಬೆಂಗಳೂರು ನಗರಾಭಿವೃದ್ಧಿ ಸಚಿವ KJ ಜಾರ್ಜ್ ಸಂತಸವನ್ನು ವ್ಯಕ್ತಪಡಿಸಿದ್ದಾರೆ. ಬಹಳಷ್ಟು ಜನ ಇದಕ್ಕೆ ಸಂತೋಷವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಯಾವುದು ಅವ್ರು ಹೇಳಿದ್ದಾರೆ, ನನ್ನ ಡೈರಿ ಅಲ್ಲ, ನನ್ನ ಹ್ಯಾಂಡ್ ರೈಟಿಂಗ್ ಅಲ್ಲ ಅಂತ ಹೇಳಿದ್ದಾರೆ. ಯಾವುದೋ ಒಂದೊಂದು ಗೆರೆ
ಎಸ್, ಈ ಬಗ್ಗೆ ಡಿಸ್ಕಸ್ ಮಾಡೋದು ಏನಿಲ್ಲ. ಸ್ಮಾರ್ಟ್ ಸಿಟಿ ಆದ್ಮೇಲೆ ನೋಡ್ಬೇಕು ಎಷ್ಟು ಸ್ಮಾರ್ಟ್ ಆಗುತ್ತೆ, ಏನು ಸ್ಮಾರ್ಟ್ ಆಗುತ್ತೆ, ಯಾರ್ಯಾರು ಸ್ಮಾರ್ಟ್ ಆಗ್ತಾರೆ ಗೊತ್ತಿಲ್ಲ. ಅವರು ಸಿಟಿನ ಇಂಪ್ರೂವ್ ಮಾಡಬೇಕು ಸ್ಮಾರ್ಟ್ ಸಿಟಿ ಏನು ಕೇಂದ್ರ ಸರ್ಕಾರ ಪ್ರಕಟಣೆ ಮಾಡಿದೆ, ನಗರಾಭಿವೃದ್ಧಿ ಸಚಿವ. ಹೌದು, ನಾ ಸ್ಮಾರ್ಟ್ ಸಿಟಿ ಯೋಜನೆ ಬಗ್ಗೆ ಹೇಳಿದೆ, ಏನಾಗುತ್ತೋ ಗೊತ್ತಿಲ್ಲ. ಏನಿವೆ ಮುಂದಿನ ಸುದ್ದಿ ಆಯ್ತಾ, ಸುಮಾರು 11,000 ಗುತ್ತಿಗೆ ಪೌರ ಕಾರ್ಮಿಕರನ್ನ ಕಾಯಂಗೊಳಿಸೋದಕ್ಕೆ ಎಸ್ ರಾಜ್ಯ ಸರ್ಕಾರ ಇವತ್ತು ತೀರ್ಮಾನ ಕೈಗೊಂಡಿದೆ. ಎಸ್, ಇದು ಬಹಳ ದಿನಗಳ ಬೇಡಿಕೆ ಆಗಿತ್ತು. ಏನು ಪೌರ ಕಾರ್ಮಿಕರು ಏನಿದ್ದಾರೆ, ಗುತ್ತಿಗೆ ಕಾರ್ಮಿಕರು, ಅವರಿಗೆ ಯೂಸುವಲಿ ಏನಾಗ್ತಾ ಇತ್ತು ಅಂತಂದರೆ ಅವ್ರು ಯಾರು ಗುತ್ತಿಗೆದಾರ ಇದ್ನೋ ಅವನೇ ಸಂಬಳ ಕೊಡ್ತಾ ಇದ್ದ. ಸೊ ಇದಕ್ಕೇನಿದೆ, ಮೊದಲ ಹಂತದಲ್ಲಿ 10,000 ಪೌರ ಕಾರ್ಮಿಕರನ್ನ ಕಾಯಂಗೊಳಿಸಲಾಗುತ್ತೆ ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಘೋಷಿಸಿದ್ದಾರೆ. ಇಂದು ವಿಧಾನಸಭೆಯಲ್ಲಿ ಸುದ್ದಿಗಾರರ ಜೊತೆ ಮಾತನಾಡಿದ ಅವರು ಪೌರ ಕಾರ್ಮಿಕರ ಗುತ್ತಿಗೆ ಪದ್ಧತಿಯನ್ನು ರದ್ದುಗೊಳಿಸೋದಕ್ಕೆ ಸರ್ಕಾರದ ನಿರ್ಧರಿಸಿದೆ ಅಂತಾದರೂ ಪ್ರಸ್ತುತ ಗುತ್ತಿಗೆ ಆಧಾರದ ಮೇಲೆ ಕೆಲಸ ಮಾಡ್ತಾ ಇರೋ ಪೌರ ಕಾರ್ಮಿಕರನ್ನ ಕಾಯಂಗೊಳಿಸ್ತೀವಿ ಅನ್ನೋ ಮಾತನ್ನು ಕೂಡ ಮುಖ್ಯಮಂತ್ರಿ ಹೇಳಿದರು. ನಮ್ಮ ತೀರ್ಮಾನ ತಗೊಂಡಿದ್ದೀವಿ. ಇಡೀ ಇಲ್ಲಿ ಬೆಂಗಳೂರಿನಲ್ಲಿ ಒಂದು 20,000 ಜನ ಪೌರ ಕಾರ್ಮಿಕರು ಕೆಲಸ ಮಾಡ್ತಾ ಇದ್ದಾರೆ. ಅವರು ಪರ್ಮನೆಂಟ್ ಮಾಡಬೇಕು ಅಂತಕ್ಕಂಥದ್ದು ಒತ್ತಾಯ ಇದೆ. ನಾವು ಪರ್ಮನೆಂಟ್ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೀವಿ. ಆದರೆ ಹಂತ ಹಂತವಾಗಿ ಮಾಡ್ತೀವಿ. ಈಗ ಮೊದಲನೇ ಹಂತದಲ್ಲಿ ಇಡೀ ರಾಜ್ಯದಲ್ಲಿ 10,000 ಜನ ಮಾಡ್ತಾ ಇದ್ದೀವಿ. ಕೆಲವು ರೂಲ್ಸ್ ಎಲ್ಲ, ಸ್ಪೆಷಲ್ ರೂಲ್ಸ್ ಎಲ್ಲ ಇದಾಗಿದ್ದಾವೆ. ಈಗ ಕಾಂಟ್ರಾಕ್ಟ್ ಸಿಸ್ಟಮ್ ಅನ್ನು ತೆಗಿಬೇಕು ಅಂತಕ್ಕಂಥದ್ದು ನಮ್ಮ ತೀರ್ಮಾನ ತಗೊಂಡಿದ್ದೀವಿ. ಮತ್ತು ಪರ್ಮನೆಂಟ್ ಮಾಡೋದ್ರೆ ಮತ್ತೆ ನೇರವಾಗಿ ಸಂಬಳ ಕೊಡ್ತಕ್ಕಂಥದ್ದು ಅದನ್ನು ಈಗ ತೀರ್ಮಾನ ಮಾಡಿದ್ವಿ. ಇನ್ನು ಮುಂದೆ ನೇರವಾಗಿ ಸಂಬಳ ಕೊಡ್ತೀವಿ. ಇನ್ನು ಉಳಿದವ್ರನ್ನ ಹಂತ ಹಂತವಾಗಿ ರಿಕ್ರೂಟ್ ಮಾಡ್ತೀವಿ. ಸರ್ಕಾರ ನೇರವಾಗಿ ರಿಕ್ರೂಟ್ ಮಾಡಿ ಅವ್ರನ್ನ ಪರ್ಮನೆಂಟ್ ಎಂಪ್ಲಾಯೀಸ್ ಮಾಡ್ತೀವಿ. ಈಗ ಮಿನಿಮಮ್ ವೇಜಸ್ ಸರ್ಕಾರ ಕೊಡ್ತಾ ಇದ್ದೀವಿ. ಮೊದಲೆಲ್ಲ ಅವರಿಗೆ 5,000 6,000 ಸಿಗ್ತಾ ಇದ್ವಿ. 17,000 ರೂಪಾಯಿ ಸಿಗುತ್ತೆ. ಮಿಡ್ ಡೇ ಮೀಲ್ ಕೂಡ ಕೊಡ್ತಾ ಇದ್ವಿ. ದೇಶದಲ್ಲಿ ಎಲ್ಲಕ್ಕಿಂತ ಹೆಚ್ಚಿಗೆ ಸಿಗ್ತಾ ರಜಾ ಕೊಡ್ತೀವಿ. ಒಂದಿನ ರಜಾ ಕೊಡ್ತೀವಿ ವಾರದಲ್ಲಿ. ಸೊ ಇವೆಲ್ಲ ಇದ್ದಾವೆ. ಅದನ್ನು ತೀರ್ಮಾನ ಮಾಡಿದ್ವಿ. ಏನಿವೆ ಇದೊಂದು ಸ್ವಾಗತಾರ್ಹವಾದ ತೀರ್ಮಾನ. ಯಾಕಂದರೆ ಪೌರ ಕಾರ್ಮಿಕರು ಹೇಗೆ ಬದುಕ್ತಾರೆ ಅಂತ ನೀವು ಬೆಳಿಗ್ಗೆ ನೀವು ನೋಡ್ಬೋದು. ಬೆಳಗ್ಗೆ 4 ಗಂಟೆಗೆ ಎದ್ದು ಬಂದು ಅವ್ರ ಬದುಕು ದುರ್ಬರ ಆಗಿತ್ತು. ಅಟ್ಲೀಸ್ಟು ಅವರಿಗೆ ಬದುಕಿಗೆ ಒಂದು ಸ್ಥಿರತೆ ಸಿಗುವಂತಾದರೆ ನಾವೆಲ್ಲ ಸಂತೋಷ ಪಡ್ತೀವಿ ಅಲ್ವಾ. ಇದ್ರ ಬಗ್ಗೆ ಚರ್ಚೆ ಮಾಡೋದೇನೂ ಇಲ್ಲ. ಈಗ ಚರ್ಚೆ ಮಾಡೋ ಸುದ್ದಿ ಇನ್ನೊಂದಿದೆ. ಇದುವರೆಗೆ ಇಂಗ್ಲೀಷ್ನಲ್ಲಿ ಮುದ್ರಣ ಆಗ್ತಾ ಇದ್ದ ಪಾಸ್ಪೋರ್ಟ್ಗಳನ್ನು ಇನ್ನು ಮುಂದೆ ಇಂಗ್ಲೀಷ್ ಮತ್ತು ಹಿಂದಿಯಲ್ಲೂ ಮುದ್ರಿಸಲಾಗುವುದು ಅಂತ ವಿದೇಶಾಂಗ ಸಚಿವೆ ಸುಷ್ಮಾ ಸ್ವರಾಜ್ ಹೇಳಿದ್ದಾರೆ. ಈ ಮೂಲಕ ಕೇಂದ್ರ ಸರ್ಕಾರದ ಹಿಂದಿ ಪ್ರೇಮವನ್ನು ಅವರು ಮತ್ತೊಮ್ಮೆ ಮೆರೆದಿದ್ದಾರೆ. ಪಾಸ್ಪೋರ್ಟ್ ಕಾಯ್ದೆ 1967ಕ್ಕೆ 50 ವರ್ಷಗಳು ತುಂಬಿದ ಕಾರಣಕ್ಕೆ ಆಯೋಜಿಸಿದ ಸಮಾರಂಭದಲ್ಲಿ ಈ ಘೋಷಣೆಯನ್ನು ಅವರು ಮಾಡಿದರು. ಇನ್ನು 8 ವರ್ಷದ ಒಳಗಿನವರು ಮತ್ತು 60 ವರ್ಷ ಮೇಲ್ಪಟ್ಟ ದೇಶದ ನಾಗರಿಕರಿಗೆ ಪಾಸ್ಪೋರ್ಟ್ ಶುಲ್ಕದಲ್ಲಿ ಪ್ರತಿಶತ 10% ರಿಯಾಯಿತಿಯನ್ನು ನೀಡಲಾಗುವುದು ಅಂತಲೂ ಕೂಡ ಸುಷ್ಮಾ ಸ್ವರಾಜ್ ಹೇಳಿದರು. पासपोर्ट कम से कम द्विभाषी होना चाहिए. हिंदी और अंग्रेजी दोनों में फॉर्म हो. अंग्रेजी में भरना तो इंटरनेशनल उसके कारण से जरूरी होता है, लेकिन सारे अरब कंट्रीज अरबिक में अपना पासपोर्ट साथ में बनाते हैं. जर्मनी वाले जर्मन में बनाते हैं, रशिया रूसी में बनाता है. हम हिंदी में क्यों नहीं बनाए? तो मैं आज आपको बताना चाहती हूँ कि अब जो हमने नासिक प्रिंटिंग प्रेस को जो ऑर्डर दिया है उनको, उसमें हमने उस पासपोर्ट को द्विभाषी करने का निर्णय लेकर दिया है. तो आगे जो भी पासपोर्ट आपको मिलेंगे वो पासपोर्ट आपको 2 भाषाओं में मिलेंगे, हिंदी और अंग्रेजी. ಎಸ್, ಈ ಹಿಂದಿ ಹೇರಿಕೆಯ ಸಮಸ್ಯೆ ಏನಿದೆ, ಇನ್ನೊಂದು ಸುದ್ದಿ ಅದರದ್ದಿದೆ. ಅದನ್ನು ನಾವು ಸುದ್ದಿಯನ್ನು ತಲುಪಿಸಿ ಚರ್ಚೆ ಮಾಡ್ತೀವಿ. ನಮ್ಮ ಮೆಟ್ರೋ ರೈಲುಗಳಲ್ಲಿ ಹಾಗೂ ನಿಲ್ದಾಣಗಳಲ್ಲಿ ಹಿಂದಿ ಭಾಷೆಯ ಬಳಕೆಗೆ ವಿರೋಧ ಮತ್ತಷ್ಟು ಹೆಚ್ಚಿದೆ. ಅನಾವಶ್ಯಕವಾಗಿ ಹಿಂದಿ ಬಳಕೆ ನಿಲ್ಲಿಸುವಂತೆ ಒತ್ತಾಯಿಸಿ ಸಾಮಾಜಿಕ ಜಾಲತಾಣಗಳಲ್ಲಿ ಅಭಿಯಾನನೇ ನಡೀತಿದೆ. ಈ ಮಧ್ಯೆ ಇವತ್ತು ಶಾಂತಿನಗರದ ನಮ್ಮ ಮೆಟ್ರೋ ಕಚೇರಿ ಮುಂಭಾಗದಲ್ಲಿ ಕರ್ನಾಟಕದ ರಕ್ಷಣಾ ವೇದಿಕೆ ಅಧ್ಯಕ್ಷ ನಾರಾಯಣಗೌಡ ಈ ನೇತೃತ್ವದಲ್ಲಿ 100 ಮಂದಿ ಪ್ರತಿಭಟನೆ ಮಾಡಿದ್ರು. ನಾಮಫಲಕಗಳಲ್ಲಿ ಹಿಂದಿ ಬಳಕೆ ವಿರೋಧಿಸಿ ಮೆಟ್ರೋ ನಿಗಮದ ಅಧ್ಯಕ್ಷ ಪ್ರದೀಪ್ ಸಿಂಗ್ ಖರೋಲಾ ಅವರಿಗೆ ಮನವಿ ಸಲ್ಲಿಸಿದರು. ಇದೇ ವೇಳೆ 1 ವಾರದಲ್ಲಿ ಕನ್ನಡ ಮತ್ತು ಇಂಗ್ಲಿಷ್ ಫಲಕ ಅಳವಡಿಸದೇ ಇದ್ದರೆ ಫಲಕ ಕಿತ್ತು ಹಾಕುವುದಾಗಿ ಕೂಡ ಈ ಕನ್ನಡ ಅಭಿಮಾನಿಗಳು ಎಚ್ಚರಿಕೆ ನೀಡಿದರು. ಎಸ್, ಈ ದೇಶದಲ್ಲಿ ಏಕ ಸಂಸ್ಕೃತಿಯನ್ನು ತರುವ ಮತ್ತು ಬಹುಮುಖಿ ಸಂಸ್ಕೃತಿಯನ್ನು ನಾಶಪಡಿಸುವ ಒಂದು ಯತ್ನ ನಡೀತಿದೆಯಾ ಅನ್ನುವ ಸಂಶಯ ಇವತ್ತಿನದ ಅಲ್ಲ. ಸೊ ನೀವು ಭಾಷೆ ಹಿಂದಿಯನ್ನು ರಾಷ್ಟ್ರಭಾಷೆ ಅಂತ ನೀವು ಹೇಗೆ ಪರಿಗಣಿಸ್ತೀರಿ? ಈ ದೇಶದಲ್ಲಿರುವ ಎಲ್ಲ ಭಾಷೆಗಳು ಸಂವಿಧಾನದಲ್ಲಿ ಎಲ್ಲವೂ ರಾಷ್ಟ್ರಭಾಷೆಗಳೇ. ಸೊ ಇದು ಏನಿದೆ, ಇದು ಭಾಳ ಇದು ಹೇಗೆ ಅಂತಂದರೆ ಸ್ಲೋಲಿ ಈ ಪಾಸ್ಪೋರ್ಟ್ಗಳಲ್ಲಿ ಇಂಗ್ಲೀಷ್ ಇತ್ತು ಸಾಕಪ್ಪ, ಹಿಂದಿ ಯಾಕೆ ಬೇಕಿತ್ತು? ಚಂಪ ಅವರೇ ಓಡಿಸೆ.
ಇಲ್ಲ, ನಮ್ಮ ಕನ್ನಡ ಪರ ಸಂಘಟನೆಗಳು ಈಗಾಗಲೇ ಆ ಅಭಿಯಾನವನ್ನು ಶುರು ಮಾಡ್ಯಾರ. ಮತ್ತು ಭಾಳ ಮುಖ್ಯವಾಗಿ ಬನವಾಸಿ ಬಳಗ ಅನ್ನೋ ಒಂದು ಸಂಘಟನೆ ಕೆಲವು ಚಾನಲ್ಗಳ ಸಹಯೋಗದೊಂದಿಗೆ ಭಾಳ ದೊಡ್ಡ ರೀತಿಯೊಳಗೆ ಈ ಹಿಂದಿ ಹೇರಿಕೆ ಇದು ನೀವು ಹೇಳ್ದಂಗೆ ದಬ್ಬಾಳಿಕೆ. ಹಿಂದಿ ರಾಷ್ಟ್ರಭಾಷೆ ಅಲ್ಲ ಅದು. ನಮ್ಮ ಎಲ್ಲ ಭಾಷೆಗಳು ರಾಷ್ಟ್ರಭಾಷೆಗಳೇ, ಹೌದಾ? ತ್ರಿಭಾಷಾ ಸೂತ್ರ ಅಂತ ಹೇಳ್ತಾರೆ. ದಕ್ಷಿಣ ರಾಜ್ಯಗಳಿಗೆ ಮಾತ್ರ ಅವರು ತಮಿಳುನಾಡಿನೊಳಗಿಲ್ಲ, ಇಲ್ಲ. ಉತ್ತರ ಹಿಂದೂಸ್ತಾನಗಳು ಬರೀ ದ್ವಿಭಾಷಾ ಸೂತ್ರ, ಕೇರಳನಲ್ಲೂ ಇಲ್ಲ, ಅನೇಕ ಕಡೆಗೆ ಏಕಭಾಷಾ ಸೂತ್ರ. ಈ ರೀತಿಯ ತಾರತಮ್ಯ ಐತಲ್ಲ, ಇದು ದಬ್ಬಾಳಿಕೆ, ಹೇರಿಕೆ ಅಲ್ಲ, ದಬ್ಬಾಳಿಕೆ. ದಬ್ಬಾಳಿಕೆ ಇದನ್ನು ವಿರೋಧ ಮಾಡೋದು ನಮ್ಮೆಲ್ಲರ ಕರ್ತವ್ಯ. ಇದು ನಮ್ಮ ಎಲ್ಲ ಕರ್ನಾಟಕದ ಎಲ್ಲ ಚಾನಲ್ಗಳು ಇದಕ್ಕೆ ಬೆಂಬಲವನ್ನು ಕೊಡಬೇಕು. ಎಲ್ಲ ಕನ್ನಡ ಪರ ಸಂಘಟನೆಗಳು ದೊಡ್ಡ ಹೋರಾಟವನ್ನು ಮಾಡಲಿಕ್ಕೆ ಇದೊಂದು ಒಳ್ಳೆಯ ಕಾಲ ಅಂತ ನನಗನ್ನಿಸ್ತದೆ. ಚೀನಾರಾಮ್ ಅವರ ನೀವು ಕನ್ನಡ ಹೋರಾಟದಿಂದಲೇ ಬಂದವರು, ಬಿಜೆಪಿ ನಿಮ್ಗೆ ಸೆಕೆಂಡ್ರಿ, ಮೊದಲ ಕನ್ನಡ ಹೋರಾಟಗಾರರು. ನಿಮ್ಮ ನಿಲುಮೆ ಏನು ಈ ಹಿಂದಿ ಏರಿಕೆ? ಪಾಸ್ಪೋರ್ಟ್ ಅಲ್ಲಿ ಯಾಕಪ್ಪ ಇಂಗ್ಲಿಷ್ ಇತ್ತು ಸಾಕು ಅಲ್ವಾ? ಅದಕ್ಕೆ ಬಂದು ಹಿಂದಿ ಯಾಕೆ ಹಾಕ್ತೀರಿ? ಅಥವಾ ಓಕೆ ಫೈನ್, ನಿಮ್ಗೆ ಇನ್ನೊಂದು ಭಾಷೆ ಹಾಕ್ಬೇಕು. ಕರ್ನಾಟಕದ ಪಾಸ್ಪೋರ್ಟ್ಗೆ ಕನ್ನಡ ಹಾಕಿ ಇಂಗ್ಲಿಷ್ ಜೊತೆಗೆ, ತಮಿಳ್ನಾಡು ಪಾಸ್ಪೋರ್ಟ್ ಮಾಡಕ್ಕೆ ಇಂಗ್ಲಿಷ್ ಜೊತೆಗೆ ತಮಿಳು ಹಾಕಿ, ಇನ್ನೊಂದು ಕಡೆ ಮರಾಠಿ ಹಾಕಿ. ನೀವು ಹಿಂದಿ ಯಾಕ್ತದೆ ನಮ್ಮ ತಲೆ ಮೇಲೆ ಹಾಕ್ತೀರಿ ನೀವು? ಹಿಂದಿ ಅಂತಕ್ಕಂಥದ್ದು ರಾಷ್ಟ್ರ ಭಾಷೆ, ರಾಷ್ಟ್ರ ಭಾಷೆ ಅಲ್ಲ. ಇಡೀ ರಾಷ್ಟ್ರದಲ್ಲಿ ಹಿಂದಿ ಭಾಷೆ ಚಲಾವಣೆ ಇದೆ. ಈಗ ಹೆಂಗೆ ಕೇರಳದಲ್ಲಿ ಕ್ವಶನ್ ಕೇಳ್ತೀನಿ, ನೀವು ಹೆಂಗ್ ಹೇಳ್ತೀರಾ? ರಾಷ್ಟ್ರದಲ್ಲಿ, ಇಡೀ ರಾಷ್ಟ್ರದಲ್ಲಿ ಭಾರತ ದೇಶ ಹಿಂದಿಯನ್ನ ಒಪ್ಕೊಂಡಿದೆಯಾ ಇಲ್ವೋ? ಹೆಂಗ್ ಒಪ್ಪಿಲ್ಲ? ಮಾತಾಡ್ತೀನಿ, ನಿಮಗೆ ವ್ಯಕ್ತಿತ್ವ ಬಂದಿದ್ದು ಕನ್ನಡ ಹೋರಾಟದಿಂದ, ಬಿಜೆಪಿಯಿಂದ ಅಲ್ಲ. ಹೌದು, ಹೋರಾಟಗಾರ ಎಲ್ಲೋದ? ಎಲ್ಲಿ ಪಲಾಯನ ಮಾಡ್ದ? ಬಿಜೆಪಿ ಒಳಗಡೆ ಹೋರಾಟಗಾರನ ಕಳಿಸ್ಬಿಟ್ರ, ಗಂಟು ಕಟ್ಟಿ ಒಂದು ನಿಮಿಷ ಒಂದು ಗಂಭೀರವಾಗಿರ್ತಕ್ಕಂಥ ವಿಷಯ. ಸುಷ್ಮಾ ಸ್ವರಾಜ್ ಏನ್ ಹೇಳಿದ್ರು? ಜರ್ಮನಿ ಒಳಗಡೆ, ಅರಬ್ ಅಲ್ಲಿ, ಜಪಾನ್ ಅಲ್ಲಿ ನೋಡಿ, ಅಲ್ಲಿ ಒಂದೇ ಭಾಷೆ, ಇಲ್ಲಿ ನಾನಾ ಭಾಷೆ, ನಾನಾ ಜಾತಿ ಇರ್ತಕ್ಕಂಥ ದೇಶ ನಮ್ಮ ದೇಶ. ಇಲ್ಲಿ ನೋಡಿ, ಅಲ್ಲಿ ಒಂದೇ ಭಾಷೆ ಇರ್ತಕ್ಕಂಥ ಸಂದರ್ಭದಲ್ಲಿ ಆ ಪಾಸ್ಪೋರ್ಟ್ ಅಲ್ಲಿ ಆ ಭಾಷೆನೂ ಹಾಕಿದ್ರೆ, ಇಂಗ್ಲಿಷ್ನು ಹಾಕಿದ್ರೆ ನಾವ್ ಯಾಕ್ರೆ ಹಾಕ್ಬೇಕು? ನಿಮ್ಗೆ ಇಂಗ್ಲಿಷ್ ಭಾಷೆ ಇದ್ರೆ ಸಾಕು. ನಿಮಗೆ ಬೇಕಾದ್ರೆ ಫಾರಿನ್ ಕಂಟ್ರೀಸಿಗೆ ಹೋಗಿ ನೀವು ಪಾಸ್ಪೋರ್ಟ್ ಇಟ್ಕೊಂಡು ಇಂಡಿಯಾ ದೇಶದಲ್ಲಿ ತಿರುಗ್ತಿರೋ, ವಿದೇಶದಲ್ಲಿ ತಿರುಗ್ತಿರೋ? ಪಾಸ್ಪೋರ್ಟ್ ಇಂಡಿಯಾಗೆ ಬೇಕು, ಹೊರಗಡೆಗೆ ಬೇಕು. ಹಿಂದಿ ಯಾಕೆ ಬೇಕು? ನೋಡಿ ಸ್ವಾಮಿ, ಹಿಂದಿ ಸಿಸ್ಟಮ್ಯಾಟಿಕ್ ಆಗಿ ಹಾಕ್ಲೇಬೇಕು ಅಂತ ತಮಿಳುನಾಡು ಅವಕಾಶ ಕೊಡಲ್ಲ, ಅಲ್ಲಿ ಡೆಲ್ಲಿಯಿಂದ ಸೂಚನೆ ಬರುತ್ತೆ. ಸೊ ನೀವು ಮೆಟ್ರೋ ಇನ್ವೆಸ್ಟ್ ಮಾಡೋ ಹಣ ಏನಿದೆ ಅದು ಕರ್ನಾಟಕದ ಹಣ ಅಲ್ಲ. ಒಂದ್ ನಿಮಿಷ, ಮೆಟ್ರೋದಲ್ಲಿ ಬಳಕೆ ಮಾಡ್ತಕ್ಕಂಥ ಹಿಂದಿ ಅವಶ್ಯಕತೆ ಇಲ್ಲ. ಹಿಂದಿಗೆ ಈ ರಾಷ್ಟ್ರದಲ್ಲಿ ಏನ್ ಸ್ಥಾನಮಾನ ಕೊಟ್ಟಿದ್ರೆ ನಮ್ಮೆಲ್ಲರಿಗಿಂತ ಚಂಪ ಅವ್ರಿಗೆ ಗೊತ್ತು ಚೆನ್ನಾಗಿ. ಈ ವೆಲ್ ವರ್ಸೆಡ್ ಅಂಡ್ ಈಸ್ ಎಕ್ಸ್ಪರ್ಟ್. ಹಿಂದಿ ರಾಷ್ಟ್ರ ಭಾಷೆ ದೇವರಣೆ ಅಲ್ಲ. ಹಿಂದಿ ರಾಷ್ಟ್ರ ಭಾಷೆ ಅಲ್ಲ, ರಾಷ್ಟ್ರ ಭಾಷೆ ಅಂತ ಕರ್ಸ್ಕೊಂತ ಇದ್ದಾರೆ. ಹಂಗಿದ್ರೆ ಈ ಕರ್ನಾಟಕ ರಾಜ್ಯ ಇಂಡಿಯಾ ದೇಶದಾಗಿದೆಯಾ? ಎಲ್ಲಿದೆ? ಕೇರಳ ರಾಜ್ಯದಲ್ಲಿ ಹಿಂದಿ ಭಾಷೆ ಇದೆಯಾ? ತಮಿಳುನಾಡಲ್ಲಿ ಹಿಂದಿ ಭಾಷೆ ಇದೆಯಾ? ಹಾಗಿದ್ರೆ ಎಲ್ಲಾ ರಾಜ್ಯಗಳಲ್ಲಿ ಈ ಭಾಷೆ ಪರಿಪಕ್ವವಾಗಿದ್ದಾಗ ನೀವು ಹೇಳ್ಬೋದು ರಾಷ್ಟ್ರ ಭಾಷೆ ಅಂತ ಹೇಳಿಂತ. ವಿವಿಧ ರಾಜ್ಯಗಳು ವಿವಿಧ ಜಾತಿ ಇರ್ತಕ್ಕಂಥ ಸಂದರ್ಭದಲ್ಲಿ ಸುಷ್ಮಾ ಸ್ವರಾಜ್ ಅವರು ಬೇಷರತ್ತು ಈ ರಾಷ್ಟ್ರ ಜನ ಕ್ಷಮೆ ಕೇಳಬೇಕು. ಫೋರ್ತ್ ವಿತ್ ಪಾಸ್ಪೋರ್ಟ್ ನಲ್ಲಿ ಹಿಂದಿ ಹಾಕ್ತೀನಿ ಅಂತ ಹೇಳ್ತಕ್ಕ ಮಾತನ್ನ ನೀವು ಕನ್ನಡ ಹೋರಾಟಗಾರ, ನಿಮ್ ಬಗ್ಗೆ ನನ್ ಗೌರವ ಇದೆ. ನೀವು ಬಿಜೆಪಿ ಹೋದಕ್ಕೆ ನಿಮ್ ಸಿದ್ಧಾಂತ ಬಿಟ್ಟು ಹಾಗಾಗಿ ಕನ್ನಡ ಪರ ಸಂಘಟನೆಗಳು ಯಾಕೆ ಎಚ್ಚೆತ್ತಿದಾವೆ ಅಂದ್ರೆ ನಾಳೆ ಬೆಳಿಗ್ಗೆ ಪೂರ ಮೆಟ್ರೋದಲ್ಲಿ ಹಿಂದಿ ಆಗ್ಬಿಡುತ್ತೆ. ಅದಕ್ಕೆ ಎಚ್ಚೆತ್ಕೊಂಡು ನಮ್ಮ ಭಾಷೆ ಉದಾಹರಣೆ ಕೊಡ್ತಾ ಇದ್ದಾರೆ. ಸಿಚುವೇಶನ್ ಹೇಗಿದೆ ಅಂದ್ರೆ, ಚಂದ್ರಗೌಡ ನಮ್ಮ ಮನೆ ಹತ್ರ ಸ್ಮಾಲ್ ಕ್ರಾಸ್, ಅದು ಮೊದಲು ಯಾರೋ ಉತ್ತರ ಭಾರತವ್ರು ಒಬ್ರು ಬಂದ್ರು, ಆಯ್ತಾ? ನಂತರ ಈಗ ಅವ್ರ ನೆಂಟರೆಲ್ಲ ಬಂದ್ರು, ಒಂದು 20-30 ಫ್ಯಾಮಿಲಿ ಬಂದ್ಬಿಡ್ತು. ನಮ್ ಕನ್ನಡಿಗರೆಲ್ಲ ಹಿಂದಿಲ್ ಮಾತಾಡೋಕ್ ಶುರು, ತರಕಾರಿ ತರೋನು ಹೆಣ್ಮಕ್ಳು ಮಾತಾಡ್ಬೇಕಾದ್ರೆ ಸಾಂಬಾರ್ಕೋ ನಮಗ್ ಡಾಲ್ದಿ ಯಾಕೆ ಅಂತ ಮಾತಾಡೋದು. ನಾನು ಕನ್ನಡವೇ ಕೇಳ್ತಾ ಇಲ್ಲ. ಈ ಸಿಚುವೇಶನ್ ಆದ್ರೂ ನಮ್ಮ ಕನ್ನಡಿಗರು ಬಹಳ ಸೌಜನ್ಯವಾಗಿ ಅವ್ರು ಹಿಂದಿನಲ್ಲೇ ಕೇಳಿದ್ರು ಕೂಡ ಇವ್ರಿಗೆ ಮಾರ್ಗನ ತೋರಿಸ್ತಾರೆ.
ಟ್ರೈನ್ ಹತ್ತಿ ಓದ್ಕೊಂಡೆ ಹೋಗ್ಬೇಕು ಅಂತಿಲ್ಲ. ನಮ್ಮವ್ರು ಕೇಳಿದ್ರೆ ನೀನ್ ಎಲ್ಲಿಗೆ ಹೋಗ್ಬೇಕು ಅಂತ ಅಲ್ಲಿ ಬೇಕಾದ್ರೆ ಬಿಟ್ಟು ಬರ್ತಾರೆ. ಅಂತ ಡಿಸ್ಅಡ್ವಾಂಟೇಜ್ ಹಿಂದಿ ಬರೀದೇ ಇದ್ರೆ ಆಗ್ತಕ್ಕಂಥ ಡಿಸ್ಅಡ್ವಾಂಟೇಜ್ ಅಲ್ಲ. ಆದ್ರಿಂದ ಕನ್ನಡ ಪರ ಹೋರಾಟದ ಮೂಲಕ ನಿಮ್ಮ ಸ್ಟ್ಯಾಂಡ್ ಬೇಕು. ಅಲ್ಲ ಈಗ ಮೆಟ್ರೋದಲ್ಲಿ ಏನ್ ಹಿಂದಿ ಏರಿಯಾ ಕೊಟ್ಟಿದ್ದಾರೋ ಅದು ತಪ್ಪೇ. ಪಾಸ್ಪೋರ್ಟ್ ಅಲ್ಲಿ ಬರಿಬೇಕು ಅಂದ್ರೆ ಎಲ್ಲಾ ಭಾಷೆನೂ ಬರೀರಿ, ಎಲ್ಲ ಬರ್ದು ಇಂಗ್ಲಿಷ್ ಮೇಲೆ ಹಾಕಿ. ಈಗ ರಾಷ್ಟ್ರ ಭಾಷೆ ಯಾವ್ದಂತ ಒಪ್ಕೋತಿರಾಗಿದ್ರೆ ಎಲ್ಲವೂ ರಾಷ್ಟ್ರ ಭಾಷೆ. ಮರಾಠಿ, ಪಂಜಾಬಿ ಎಲ್ಲವೂ ರಾಷ್ಟ್ರ ಭಾಷೆ. ಸರ್ ಒಂದ್ ನಿಮಿಷ ಕೊಡಿ, ನಾನು ಒಂದು ಇನ್ಸಿಡೆಂಟ್ ಹೇಳ್ತೀನಿ. ಇಂದಿರಾ ಗಾಂಧಿಯವರು ಪ್ರಧಾನಮಂತ್ರಿ ಇದ್ದಾಗ ರಾಷ್ಟ್ರ ಭಾಷೆ ಹಿಂದಿ ಮಾಡಬೇಕು ಅಂತ ಒಂದು ಡಿಸ್ಕಷನ್ ನಡೆದ್ರು. ಸೌತ್ ಸ್ಟೇಟ್ಸ್ ಅವ್ರು ಎಲ್ಲ ಇದ್ದರು. ಸೌತ್ ಸ್ಟೇಟ್ಸ್ ಅವ್ರು ಇದ್ದಾಗ ಇಂದಿರಾ ಗಾಂಧಿ ಐ ವಾಂಟ್ ಟು ಮೇಕ್ ಹಿಂದಿ ದಿ ನ್ಯಾಷನಲ್ ಲ್ಯಾಂಗ್ವೇಜ್, ವಾಟ್ಸ್ ಯುವರ್ ಒಪಿನಿಯನ್ ಅಂದಾಗ ಇವ್ರು ರಾಷ್ಟ್ರ ಭಾಷೆ ಅಲ್ಲ ಅದಕ್ಕೆ ಹೇಳಿದ್ದು. ಅದು ತಂದಾಗ ಸರ್ ಒಂದು ನಿಮಿಷ ಇದು ಮುಗಿಸ್ಬಿಡ್ತೀನಿ ಇನ್ಸಿಡೆಂಟ್. ಇವರು ಅಣ್ಣಾದೊರೈಯವರು, ಕಾಮರಾಜ್ ನಾಡರ್ ಅವರು ನಿಂತ್ಕೊಂಡ್ಬಿಟ್ಟು ಹೇಳಿದ್ರು, ಯಾತಕ್ಕೆ ಹಿಂದಿನ ಮಾಡ್ತೀರಾ, ನಾವೆಲ್ಲ ತಮಿಳು ಕನ್ನಡ ಎಲ್ಲ ಇದ್ದೀವಿ ಅಂತ ಹೇಳಿದಾಗ, ನೋ ಇಟ್ ಈಸ್ ದ ಮೋಸ್ಟ್ ಸ್ಪೋಕನ್ ಲ್ಯಾಂಗ್ವೇಜ್, ಮೆಜಾರಿಟಿ ಸ್ಪೋಕನ್ ಲ್ಯಾಂಗ್ವೇಜ್ ಅಂದರು. ಮೇಡಮ್ ಕೆನ್ ಐ ಆಸ್ಕ್ ಯು ಒನ್ ಕ್ವಶನ್ ಅಂದರು. ವಾಟ್ ಈಸ್ ಇಟ್ ಅಂದರು. ವಿಚ್ ಇಫ್ ಇಟ್ ಈಸ್ ದ ಮೆಜಾರಿಟಿ ಸ್ಪೋಕನ್ ಲ್ಯಾಂಗ್ವೇಜ್ ವಿಚ್ ಇಸ್ ದ ನ್ಯಾಷನಲ್ ಬರ್ಡ್ ಅಂದರು. ಪೀಕಾಕ್ ಅಂದರು. ದೆನ್ ಮೇಡಮ್ ವಿಚ್ ಇಸ್ ದ ಮೆಜಾರಿಟಿ ಬರ್ಡ್ ಇನ್ ದ ಕಂಟ್ರಿ ಅಂದ್ರು. ಕ್ರೋ ಅಂದ್ರು. ಅವ್ರು ಸೈಲೆಂಟ್ ಆಗ್ಬಿಟ್ರು ಸರ್, ಕ್ಯಾನ್ಸಲ್ ಮಾಡ್ಬಿಟ್ರು. ಅಷ್ಟೇ, ಅಣ್ಣಾದೊರೈ ಮಾತಾಡಿದ್ದು ಅಷ್ಟೇ. ನೀವು ಅದಕ್ಕೆ ಉತ್ತರ ಕೊಡಿ ಅಂದ್ರು. ಸ್ಟಾಪ್ ಆಗೋಯ್ತು. ಅವಾಗ 3 ಲ್ಯಾಂಗ್ವೇಜ್ ಫಾರ್ಮುಲಾ ಕಂಟಿನ್ಯೂ ಆಯ್ತು. ಇವತ್ತು ಇವರು ಕ್ರೋನ್ ಬಿಟ್ಬಿಟ್ರು, ಪಿಕಾಕ್ನ ಬಿಟ್ಬಿಟ್ರು, ಹಿಂದಿನ ಪಾಸ್ಪೋರ್ಟ್ ಎಲ್ರಿ ಓದ್ತಾರೆ. ಪಾಸ್ಪೋರ್ಟ್ ಇಂಡಿಯಾನಲ್ಲಿ ಯಾಕಿರ್ಬೇಕು? ಆಮೇಲೆ ಸರ್ ಪಾಸ್ಪೋರ್ಟ್ ಇಮಿಗ್ರೇಷನ್ ಆಲ್ ಓವರ್ ಇಂಡಿಯಾನವರು ಇರ್ತಾರೆ. ಇಮಿಗ್ರೇಷನ್ ಆಫೀಸರ್ ಮಂಡ್ಯದ ಒಂದು ಸುದ್ದಿ ನೋಡಿದೆ, ಶಾಕಿಂಗ್. ಮಂಡ್ಯದಲ್ಲಿ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದ ಒಬ್ಬ ಅಧಿಕಾರಿ ಇವತ್ತು ಬಂದಿದೆ, ಈಗ ಸಾಮಾಜಿಕ ಜಾಲತಾಣದಲ್ಲಿ ನೋಡ್ತಾ ಇದ್ದೆ. ಅವನು ಹಿಂದಿಲಿ ಮಾತಾಡ್ತಾನೆ. ಆವಾಗ ಅಲ್ಲಿದ್ದವ್ರು ಮಂಡ್ಯದ ಯಾರೋ ಜನ ಹೇಳ್ತಾರೆ ಕನ್ನಡದಲ್ಲಿ ಮಾತಾಡ್ರಿ ಅಂತ ಹೇಳ್ತಾರೆ, ಹಿಂದಿ ಗೊತ್ತಾಗಲ್ಲ. ಅವ್ನು ಹೇಳ್ತಾನೆ ಹಿಂದಿ ರಾಷ್ಟ್ರ ಭಾಷೆ, ಬೇಕಾದ್ರೆ ಕೇಳ್ಕೊಳ್ಳಿ ಅಂತಾನೆ. ಎಂತ ದುರಹಂಕಾರ ಇದು! ಯಾಕೆ ಇದು ಬೇಕಾದ ರಾಷ್ಟ್ರ ಭಾಷೆ ಅಂತ ಇಲ್ದಿರುವುದನ್ನ ಅವ್ರು ಹಣೆಪಟ್ಟೆ ಹಚ್ಚಿದ್ದಕ್ಕೆ ಅವನು ಮಂಡ್ಯದಲ್ಲಿ ಬಂದ್ಬಿಟ್ಟು ಹಿಂದಿ ಮಾತಾಡ್ತಾನೆ ಬ್ಯಾಂಕ್ನಲ್ಲಿ ಇದ್ದವನು ಅಂತಂದ್ರೆ ಏನಿದು? ಕರ್ನಾಟಕದ ಹೃದಯ ಭಾಗ ಮಂಡ್ಯದಲ್ಲಿ ಹೋಗ್ಬಿಟ್ಟು ಹಿಂದಿ ಮಾತಾಡೋ ರೈಟ್ ಟೈಮ್ ಟು ಇವಾಗ ಪ್ರೊಟೆಸ್ಟ್ ಮಾಡೋದು. ಮುಂದಿನ ಪೀಳಿಗೆ ಬಹಳ ಸಂದಿಗ್ಧ ಪರಿಸ್ಥಿತಿಯನ್ನು ಎದುರಿಸಬೇಕಾದಂತ ಮುಂದಿನ ದಿನಗಳಲ್ಲಿ ಪಾಸ್ಪೋರ್ಟ್ ಬಿಡಬಾರದು. ಒಂದು ಮಾತು ರಾಮು ಅವರು ಒಂದು ಮಾತು ಹೇಳಿದರು, ಕಾಂಗ್ರೆಸ್ಸು ಉರಿಯೋ ಮನಿ ಅಂತ. BJP ಹೋಮಕುಂಡ, ಅದು ಉರಿಯೋ ಮನಿಯಲ್ಲ, ಹೋಮಕುಂಡ. ಈ ನೆವ ಮಾಡಿಕೊಂಡು ನೀವು ಬಂದ್ಬಿಡ್ರಿ ಕನ್ನಡದ ಹೋರಾಟಗಾರರಾಗಿ ಹೋರಾಟ ಮಾಡಿ. ಹೌದು, ಒಳ್ಳೆ ಸ್ಥಾನಮಾನ ಸಿಗ್ತೈತಿ. ಪ್ರಿಯ ವೀಕ್ಷಕರೇ, ಸಮಯ ಮುಗಿದ್ರೆ ಆದ್ರೂ ಒಂದು ಸುದ್ದಿ ಇದೆ, ಅದು ನಮ್ಗೆ ತಲುಪಿಸ್ಲೇಬೇಕು. ಸೂಪರ್ ಸ್ಟಾರ್ ರಜನಿಕಾಂತ್ ರಾಜಕೀಯ ಪ್ರವೇಶ ಮಾಡೋದು ನಿಶ್ಚಿತ. ರಜನಿಯ ಬಹುಕಾಲದ ಒಡನಾಡಿ ಗುರುಮೂರ್ತಿ ರಜನಿಕಾಂತ್ ರಾಜಕೀಯ ಪ್ರವೇಶದ ಬಗ್ಗೆ ಸ್ಪಷ್ಟನೆ ನೀಡಿದ್ದಾರೆ. ರಜನಿ ಸ್ವಂತ ಪಕ್ಷ ಕಟ್ತಾರೆ, ಅಭಿಮಾನಿಗಳನ್ನು ಪಕ್ಷದ ಸದಸ್ಯರನ್ನಾಗಿ ಮಾಡಲಾಗುತ್ತೆ. ರಜನಿ ಪರವಾಗಿ ಅಭಿಮಾನಿಗಳೇ ಪ್ರಚಾರ ಮಾಡಬೇಕು. ಅಧಿಕೃತವಾಗಿ ಸೆಪ್ಟೆಂಬರಲ್ಲಿ ರಾಜಕೀಯ ಪ್ರವೇಶಿಸ್ತಾರೆ ಅಂತ ಅವರು ಹೇಳಿದ್ದಾರೆ. ಇನ್ನು ನಿನ್ನೆ ಪ್ರತಿಕ್ರಿಯಿಸಿದ ರಜನಿಕಾಂತ್ ರಾಜಕೀಯ ಪ್ರವೇಶದ ಕುರಿತು ನಿರ್ಧರಿಸಿದ ನಂತರ ನಿಮಗೆ ಮಾಹಿತಿ ನೀಡ್ತೀನಿ ಅಂತ ಹೇಳಿದರು. ಒಂದೊಂದು ಟೈಮ್ ಆಗೋಗಿದೆ, ಆದರೂ ರಜನಿ ಬದಲಿ ರಾಜಕಾರಣ ಏನು ಬದಲಾಗುತ್ತೆ? ಒಂದೊಂದು ರಿಯಾಕ್ಷನ್ ತಗೊಂಡು ನಾನು ಪ್ರೈಮ್ ನ್ಯೂಸನ್ನು ಮುಗಿಸ್ತೀನಿ. ಏನೇನು ಬದಲಾಗೋದಿಲ್ಲ. ಅವ್ರ ಅಗ್ನಿಕುಂಡ ಪ್ರವೇಶಕ್ಕೆ ಹೋಮಕುಂಡ ಹೋಮಕುಂಡಕ್ಕೆ ಬೀಳ್ತಾರೆ, ಬೀಳಲಿ. ದೇಶ ಸುಭದ್ರವಾಗಿರ್ಬೇಕಾದ್ರೆ ಇವತ್ತು ಒಬ್ಬ ನಾಯಕತ್ವ ಬೇಕು ತಮಿಳ್ನಾಡಿಗೆ. ತಮಿಳ್ನಾಡಲ್ಲಿ ಏನಾಗ್ತಾ ಇದೆ ಅಂತ ಎಲ್ರಿಗೂ ಗೊತ್ತಿದೆ. ಅದು ಯಾರು ಏನ್ ಮಾಡ್ತಾರೆ, ಅಣ್ಣ ಡಿ ಎಂ ಕೆ ಹೊಡೆದವ್ರು ಯಾರು ಅನ್ನೋದು ಎಲ್ಲ
ಅಣ್ಣ ದೇವಕ್ಕೇನು ಹೊಡೆದು ಅದು ಮಾಡ್ಬಿಟ್ಟು ಅವ್ರು ತಂದು ಅವ್ರ ಪಾಪ ರಜನಿಕಾಂತ್ ತೀರ್ಮಾನ ಸರಿ ಇದೆ, ಅದು ಮೋದಿಯವ್ರನ್ನ ಬೆಂಬಲಿಸ್ತಾರೆ ಅಂತ ನಾವು ನಂಬಿದೀವಿ ಅವ್ರನ್ನ. ಅವರು ಇವ್ರು ಬಿಜೆಪಿಯವ್ರನ್ನ ಯಾಕೆ ಬೆಂಬಲಿಸಿದಕ್ಕೋಸ್ಕರ ಅವ್ರು ಸರಿ ಇದ್ದಾರೆ ಅಂತ ಹೇಳ್ತಾರೆ. ಒಂದು ಅಲ್ಲಿ ತಮಿಳ್ನಾಡಲ್ಲಿ ಟ್ರೆಂಡ್ ಏನಿದೆ, ಫಿಲ್ಮ್ ಆಕ್ಟರ್ಗಳನ್ನ ಬೆಂಬಲಿಸ್ತಕ್ಕಂಥ ಟ್ರೆಂಡ್ ಇದೆ, ಅದಕ್ಕೋಸ್ಕರ. ಬಟ್ ಅದು ಓಲ್ಡ್ ಡೇಸ್ ಎನ್ ಜಿ ರಾಮಚಂದ್ರನ್ ಜಯಲಲಿತಾ ಹೋದ್ಮೇಲೆ ಇವ್ರು ರಜನಿಗೆ ಕಂಡಿದ್ದೇ ಜನ ಬೇರೆ ತರ ತಮಿಳ್ನಾಡಲ್ಲಿ. ಅದನ್ನ ಪೊಲಿಟಿಕಲಿ ಕಾಣ್ತಾರ ಇಲ್ಲೋ ಅಂತ ನೋಡ್ಬೇಕು ಸರ್. ಅವ್ರು ರಜನಿ ಫಸ್ಟ್ ಆಫ್ ಆಲ್ ತಮಿಳ್ನಾಡವರು ಹಿಂದಿ ವಿರೋಧಿ. ಇದೇ ಇಶ್ಯೂ ಅವ್ರು ಇನ್ನೂ ಬರ್ನಿಂಗ್ ಇಶ್ಯೂ ತರ್ತಾರೆ ನೋಡಿ. ಪಾಸ್ಪೋರ್ಟ್ ತಮಿಳ್ನಾಡಲ್ಲಿ ದೊಡ್ಡ ಇಶ್ಯೂ ಆಗತ್ತೆ ಕರ್ನಾಟಕ ಜೊತೆಗೆ. ನಾವೇ ಇಷ್ಟು ಉತ್ತರೇಗ ಆದ್ಮೇಲೆ ಅವ್ರ ಗತಿ ಏನು? ಇದೇ ಇಶ್ಯೂ. ರಜನಿಕಾಂತ್ ಹೋಗೋದು ಇಲ್ಲ, ಯಾಕೆಂದ್ರೆ ಪಬ್ಲಿಕ್ ಇಮೇಜ್ ಅವ್ರ ಅಗೇನ್ಸ್ಟ್ ಹೊಟ್ಟೋಗುತ್ತೆ, ಆಂಟಿ ತಮಿಳ್ ಆಗ್ಬಿಡತ್ತೆ. ಇದು ತುಂಬಾ ಎಫೆಕ್ಟ್ ಆಗುತ್ತೆ. ಅಲ್ಲ, ನನಗೆ ಅನ್ಸೋದೇನು ಗೊತ್ತಾ, ಈಗ ಹಿಂದಿ ರಾಷ್ಟ್ರ ಭಾಷೆ, ನಾಳೆ ಪರೋಟ ಹೋಗ್ಬಿಟ್ಟು ಅದು ರಾಷ್ಟ್ರ ಆಹಾರ ಎಲ್ಲರೂ ಪರೋಟ ತಿನ್ಬೇಕು, ಬೆಳಗ್ಗೆ ಎಲ್ಲರೂ ಸಂಧ್ಯಾ ವಂದನೆ ಮಾಡ್ಬೇಕು, ಹಿಂಗೆಲ್ಲ ಆಗ್ಬಿಟ್ರೆ ಎಲ್ಲಿ ಅವರು ಹಿಂದೂ ಮಾಡ್ತಾ ಇದ್ದಾರೆ. ಎಸ್ ಇರುವೆ. ಥ್ಯಾಂಕ್ ಯು ವೆರಿ ಮಚ್. ನಿಮ್ಗೆಲ್ಲ ಏನು ಜಾಯ್ನ್ ಆದ ನಿಮ್ಗೆಲ್ಲ ಪ್ರಿಯ ವೀಕ್ಷಕರ, ಇದಾಗಿತ್ತು ಇವತ್ತಿನ ಪ್ರೈಮ್ ನ್ಯೂಸ್. ನಾಳೆ ಶನಿವಾರ, ನಾಡದು ಭಾನುವಾರ, 2 ದಿನ ನಾನು ಬರಲ್ಲ. ನೀವು ಪ್ರಾಯಶಃ ವೀಕೆಂಡನ್ನು ಎಂಜಾಯ್ ಮಾಡ್ತೀರಿ ಅಂದ್ಕೊಂಡಿದ್ದೀನಿ. ನಾನು ಎಂಜಾಯ್ ಮಾಡ್ತೀನಿ ಸೋಮವಾರ ಮತ್ತೆ ವಾಪಸ್ ಬರ್ತೀನಿ. ಅಲ್ಲಿವರೆಗೆ ಎಲ್ಲರಿಗೂ ಕೂಡ ಶುಭರಾತ್ರಿ ಆ್ಯಂಡ್ ಹ್ಯಾಪಿ ವೀಕೆಂಡ್. ನಮಸ್ಕಾರ.